ಬಹುಮುಖ್ಯವಾದಂಥ ಘಟ್ಟ ಮಾತುಕತೆ. ಶ್ರೀ ವೈ.ವಿ. ಗುಂಡೂರಾವ್ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಯುತ ವೈ.ವಿ. ಗುಂಡೂರಾವ್ರವರನ್ನು ಶ್ರೀಯುತ G.S. ಹೆಗಡೆಯವರು ಗೌರವಿಸ್ತಾ ಇದ್ದಾರೆ. ಅವರ ಪರಿಚಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಯುತರು BCom LLB ಪದವೀಧರರು. ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಬಾರ್ಡ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತರಾಗಿದ್ದಾರೆ. ಬಹುಶ್ರುತರಾದ ಶ್ರೀ ಗುಂಡೂರಾಯರು ಆಧ್ಯಾತ್ಮಿಕ ಚಿಂತಕರು, ಹಾಸ್ಯ ಸಾಹಿತಿ, ಶ್ರೇಷ್ಠ ವಾಗ್ಮಿ ಹಾಗೂ ರಂಗಭೂಮಿ ಕಲಾವಿದರು. ಶ್ರೀಯುತರು ವ್ಯಕ್ತಿತ್ವ ವಿಕಸನ, ಜೀವನ ಕೌಶಲ್ಯ, ನಾಯಕತ್ವ ಗುಣಗಳು, ಸಂವಹನ ಕೌಶಲ್ಯ, ಒತ್ತಡ ನಿರ್ವಹಣೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತರಬೇತಿಗಳನ್ನು 50,000ಕ್ಕೂ ಹೆಚ್ಚು ಜನರಿಗೆ ನೀಡಿರುತ್ತಾರೆ. 150ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ 20ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ ಮಾಡಿದ್ದಾರೆ. ಉದಯ ಟಿವಿ ಚಾನಲ್ನಲ್ಲಿ ಬರುತ್ತಿದ್ದ ಹಿರೇಮಗಳೂರು ಕಣ್ಣನ್ನವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಹರಟೆ ಕಾರ್ಯಕ್ರಮದಲ್ಲಿ ಇವರ ಹಾಸ್ಯ ಚಟಾಕಿಗಳು, ಅಣುಕು ಹಾಡುಗಳು ಬಹಳ ಪ್ರಸಿದ್ಧವಾಗಿವೆ. ಇವರ ಕಾರ್ಯಕ್ರಮಗಳು ಕಸ್ತೂರಿ ಟಿವಿಯ ಜಾಣರ ಜಗಳಿ, ಈ ಟಿವಿಯ ಸ್ನೇಹದ ಕಡಲಲ್ಲಿ, ಶ್ರೀ ಶಂಕರ ಟಿವಿಯಲ್ಲಿ ಚಿಂತನ ಮತ್ತು ಜೀವನ ದರ್ಶನ ಹಾಗೂ ಸುವರ್ಣ ಟಿವಿಯ ನಾನಾ ಕಾರ್ಯಕ್ರಮಗಳಲ್ಲಿ ಅವರು ಬಹು ಜನಪ್ರಿಯರಾಗಿದ್ದಾರೆ. ಸಂಗೀತವನ್ನೂ ಬಲ್ಲವರು. ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿರುವ ಶ್ರೀಯುತರು ನಿಜವಾಗಿಯೂ ಆಲ್ರೌಂಡರ್. ಇದನ್ನು ಮೊದಲೇ ಅರಿತೋ ಏನೋ ಇವರಿಗೆ ಗುಂಡೂರಾವ್ ಅಂತ ನಾಮಕರಣ ಮಾಡಿದ್ದಾರೆ. ಇವರ ಭಾಷಣ, ಉಪನ್ಯಾಸ, ವ್ಯಾಖ್ಯಾನ, ನಿರೂಪಣೆಗಳನ್ನು ಆಲಿಸಲು ಪ್ರೇಕ್ಷಕರು ಕಿಕ್ಕಿರಿದು ಸೇರುತ್ತಾರೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ, ಮಂಕುತಿಮ್ಮನ ಕಗ್ಗ, ಮರುಳ ಮುನಿಯನ ಕಗ್ಗ ಮುಂತಾದ ಕಾವ್ಯಗಳ ಬಗ್ಗೆ ವಿವರಣೆ, ವಿಶ್ಲೇಷಣೆ ಇವರಿಗೆ ಅಪಾರವಾದ ಅಭಿಮಾನಿಗಳನ್ನು ಸಂಪಾದಿಸಿಕೊಟ್ಟಿದೆ. ಕಸ್ತೂರಿ, ಬೇಂದ್ರೆ ಸಾಹಿತ್ಯ, ಕೈಲಾಸಂ ಸ್ಮರಣೆ, ಬೀಚಿ ಬರಹ, DVG ವಾಗ್ಮಯ ಇವೆಲ್ಲದರ ಸ್ವಾರಸ್ಯ ಶ್ರೀ ಗುಂಡೂರಾಯರ ಹಾಸ್ಯ ಮಿಶ್ರಿತ ಮಾತುಗಳಲ್ಲಿ ಕೇಳುವುದೇ ಚಂದ. ಶ್ರೀ ಗುಂಡೂರಾಯರಿಗೆ ಕೈಲಾಸಂ ಕಿರಣ, ಹಾಸ್ಯ ಕಥಾ ವಿದ್ವಾನ್, ರಾಜ್ಯಮಟ್ಟದ ಬೀಚಿ ಪ್ರಶಸ್ತಿ, ಅಣುಕು ಹಾಡುಗಳ ಸರದಾರ, ಅಳಸಿಂಗ್ ಪೇರುಮಾಳ್ ಪ್ರಶಸ್ತಿ, ಪದ್ದಣ್ಣ ಪ್ರಶಸ್ತಿ, ಗಾಯನ ಸಮಾಜ ಪ್ರಶಸ್ತಿ, ಕನ್ನಡ ಕಂಪು ಮತ್ತು ಕನ್ನಡ ಮಿತ್ರ ಪ್ರಶಸ್ತಿ ಹೀಗೆ ಹಲವಾರು ಗೌರವ ಮಾನ್ಯತೆಗಳನ್ನು ಪಡೆದಿದ್ದಾರೆ. ಇವರು ಸೆನ್ಸಾರ್ ಮಂಡಳಿಯ ಸದಸ್ಯರೇ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇನ್ನೊಮ್ಮೆ ತಾವೆಲ್ಲ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ ಅವರ ಮಾತಿಗಾಗಿ ನಾವು ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ಸಾಮಾನ್ಯವಾಗಿ ಭಾಷಣ ಪ್ರಾರಂಭ ಮಾಡುವಾಗ ಒಂದು ಸಂಪ್ರದಾಯ ಇದೆ. ವೇದಿಕೆ ಮೇಲಿರುವ ಗಣ್ಯರೇ ಅಂತ ಶುರು ಮಾಡ್ತೀನಿ. ಇವಾಗ ಗಣ್ಯರೆಲ್ಲ ವೇದಿಕೆ ಮುಂದೆ ಇದ್ದಾರೆ. ಏಕೆಂದರೆ ವೇದಿಕೆ ಮೇಲೆ ಕೆಲವ್ರಿಗೆ ಮಾತ್ರ ಗಣ್ಯರಿರ್ಬೋದು. ವೇದಿಕೆ ಮುಂದೆ ಅವರಾಗಲೇ ಹೇಳಿದ್ರು, ಇಲ್ಲಿರೋ ಒಬ್ಬೊಬ್ಬರೂ ಸಾಧಕರು, ಯಾವುದ್ಯಾವುದೋ ಲೆವೆಲ್ನಲ್ಲಿ ಶ್ರೇಷ್ಠ ಮಾಡಿದ್ದೀವಿ ಅಂತ ಹಿಂಗೆ ಹೇಳಿದ್ರು. ಇಲ್ಲಿರೋರು ಎಲ್ಲರೂ ನಿಜವಾಗಲೂ ಗುಣವಂತರು. ಆದರೆ ಎಲ್ಲೂ ಸ್ವಲ್ಪ ಅಹಂಕಾರ ಇಲ್ಲದೆ ಅತ್ಯಂತ ವಿನಯದಿಂದ ಇಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿದ್ರು ವಿನಯದಿಂದ ತೋರಿಸಿ ಮೇಲೆ ಇರಬೇಕಾದವರು ಕೂಡ ಸುಮ್ಮನೆ ನಾವು ಕೆಳಗಿನ ಊರು ಅಂತ ವಿನಯ ತೋರಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗುತ್ತೆ. ನಾನು ಹೆಗಡೆ ಅವ್ರನ್ನ ಕೇಳಿದೆ ಎಷ್ಟೊತ್ತು ಮಾತಾಡ್ಬೋದು ಅಂತ. ಅವ್ರು ಹೇಳಿದ್ರು, ನೀವು ವಾಪಸ್ ಬೆಂಗಳೂರಿಗೆ ಹೋಗೋದು ಯಾವಾಗ ಅಂದರು. ನಾಳೆ ಬೆಳಗ್ಗೆ ಅಂದೆ. ಪರವಾಗಿಲ್ಲ, ನೀವು ಮಾತಾಡ್ತಾಯಿರಿ, ನಾವೆಲ್ಲ ಇನ್ನೊಂದು ಅರ್ಧ ಗಂಟೆಗೆ ಹೊರಟಾಗ್ತೀವಿ ವಾಪಸ್ಸು. ಹೇಗಿದೆ ನಿಮ್ಗೆಲ್ರಿಗೂ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನಿಜವಾಗಲೂ ನಮ್ಮದು ಯುಗಾದಿ ತಾನೆ. ನಂದೊಂದು ಟಿ ವಿನಲ್ಲಿ ಒಂದು 3-4 ವರ್ಷದ ಹಿಂದೆ ಮಾಡಿದ್ದು ಅದೆಲ್ಲ ಕಡೆ ವೈರಲ್ ಆಗ್ತಾಯಿದೆ. ಅಲ್ಲಿ ನನಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಟಿ ವಿನಲ್ಲಿ. ಹೊಸ ವರ್ಷ ಜನವರಿ 1 ಯುಗಾದಿ ಎಂದೋ ಅಂತ. ಅವಾಗ ನಾನು ಹೇಳಿದೆ, ಮೊನ್ನೆ ಒಂದು ಟಿ ವಿ ಒಂದು ಹೊಸ ಚಾನಲ್ ಶುರು ಆಗ್ತಾಯಿದೆ, ವಿಶ್ವಂ ಟಿ ವಿ ಅಂತ ಅದರ ಹೆಸರು. ಅದರೊಳಗೆ ಹೊಸ ವರ್ಷದ್ದು ಹೆಂಗೆ ಒಂದು ಶುರು ಮಾಡಿದ್ರು. ಅವರು ನಿರೂಪಕರು ಹೇಳಿದ್ದು, 2026ನೇ ಇಸ್ವಿಗೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ನಮ್ಮ ಮನಸ್ಸಿನಲ್ಲಿರೋ ನಕಾರಾತ್ಮಕ ಚಿಂತನೆಗಳನ್ನೆಲ್ಲ ಮರೆತು ಸಕಾರಾತ್ಮಕ ಚಿಂತನೆಗಳಿಂದ ಈ ವರ್ಷ ಪ್ರಾರಂಭ ಮಾಡೋಣ, ನೀವೇನಂತೀರಾ ಅಂತ ನನಗೆ ಕೊಟ್ಟರು. ನಾನು ಆಗಲೇ ಹೇಳ್ದಂಗೆ, ಶ್ರೀಪಾದ್ ಶೆಟ್ಟಿ ಹೇಳ್ದಂಗೆ ಒಂದು ಸ್ವಲ್ಪ ವಕ್ರ ದೃಷ್ಟಿ ನಂದು. ನಕಾರಾತ್ಮಕ ಚಿಂತನೆ ಹೇಗೆ ಬಿಡೋಕ್ಕಾಗತ್ತೆ? ವರ್ಷ ಶುರು ಆಗೋದೇ ನಕಾರಾತ್ಮಕದಿಂದ ಅಂದೆ. ಹೆಂಗೆ ಹೇಳ್ತೀರಾ ಅಂದರು ಅವರು. ನಮ್ದು ಎಲ್ಲರಿಗೂ ಚಿಂತೆ ಶುರು ಆಗೋದೇ 2 ಚಿಂತೆಯಿಂದ ಶುರು ಆಗುತ್ತಲ್ಲ, ಅದಕ್ಕೆ ಜನವರಿ, ಆಮೇಲೆ ಫೆಬ್ರವರಿ ಅಲ್ಲ, ಈ ವರಿಗಳಿಂದನೇ ಶುರು ಮಾಡುವಾಗ ಸಕಾರಾತ್ಮಕ ಹೆಂಗಾಗತ್ತೆ? ಆದರೆ ಈ ಜನವರಿ ಫೆಬ್ರವರಿ ಹೋಗಿ ರಾಜ್ಯೋತ್ಸವ ಟೈಮ್ನಲ್ಲಿ ನಾನೊಂದು ಪದ್ಯ ಬರೆದೆ.
ನೋಡಿ, ನಮಗೆಲ್ರಿಗೂ ಚಿಂತೆ ಜಾಸ್ತಿ. ಚಿಂತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ವರಿ ಅಂತ ತಾನೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ವರಿ, ಯಾರ್ಯಾರಿಗೆ ಯಾವ್ಯಾವ ರೀತಿ. ಇಂಗ್ಲೀಷಿನವರಿಗೆ ವರ್ಷಕ್ಕೆ 2 ತಿಂಗಳು ವರಿ, ಒಂದು ಜನವರಿ ಮತ್ತು ಫೆಬ್ರವರಿ. ಉತ್ತರ ಕರ್ನಾಟಕದ ಮಂದಿಗೆ ಗಂಟೆ ಗಂಟೆಗೂ ವರಿ ಅಂತೆ, 1 ವರಿ 2 ವರಿ 3 ವರಿ ಅಂತ ಟೈಮು. ಇನ್ನು ಬ್ಯಾಂಕಿನವರು ನಾವೆಲ್ಲ ಯಾಜಿಯವರು, ಹೆಗಡೆಯವರು, ನಾನು ಬ್ಯಾಂಕಿನವರಿಗೆ ಸದಾ ವರಿ, ಕೊಟ್ಟ ಸಾಲದ ರೆಕವರಿ ಅಲ್ವಾ. ಹೀಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ವರಿ ಇದ್ದೇ ಇರುತ್ತೆ. ಈ ಎಲ್ಲರ ವರಿ ನಿವಾರಿಸುವವಳು ಕನ್ನಡ ತಾಯಿ ಭುವನೇಶ್ವರಿ ಅಂತ ಅವತ್ತು ಬರೆಯವರು. ಕನ್ನಡ ಯಾತಕ್ಕೆ ಭಾಳ ಮುಖ್ಯ ಅಂತ ನಾನು ಬೆಂಗಳೂರು ಕಡೆ ಎಲ್ಲ ಹೇಳ್ತಾ ಇರ್ತೀನಿ. ಉತ್ತರ ಕನ್ನಡ ಅಂದರೆ ಏನು ಗೊತ್ತಾ ಅಂತ ಅಲ್ಲಿ ಕೇಳಿದೆ ಮೊನ್ನೆ. ಉತ್ತರ ಕನ್ನಡ ಅಂದರೆ ಏನು ಅಂದರೆ, ನೀವು ಪ್ರಪಂಚದ ಜೀವನದ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆಲ್ಲ ಉತ್ತರ ಕೊಡೋದೇ ಉತ್ತರ ಕನ್ನಡ ಅಂತ. ಹಂಗಂದ ತಕ್ಷಣ ಯಾರೋ ಒಬ್ರು ಕೇಳಿದ್ರು, ಹಾಗಾದ್ರೆ ಉತ್ತರ ಕರ್ನಾಟಕನೂ ಈಗ ಕೊಡ್ತಾರಲ್ಲ, ಉತ್ತರ ಕರ್ನಾಟಕ ಇಲ್ಲಲ್ಲ. ಉತ್ತರ ಕರ್ನಾಟಕಕ್ಕೂ ಉತ್ತರ ಕನ್ನಡಕ್ಕೆ ಏನು ವ್ಯತ್ಯಾಸ ಅಂದರೆ, ಉತ್ತರ ಕರ್ನಾಟಕದವರು ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಉತ್ತರ ಕೊಡ್ತಾರೆ. ಬಾರ್ಡರ್ ಏರಿಯಾ, ನೀವು ಬೆಳಗಾಮು ಆ ಕಡೆ ಎಲ್ಲ ಹೋದರೆ ಮರಾಠಿನೂ ಉತ್ತರ ಕೊಡ್ತಾರೆ. ಬೀದರು, ಬಿಜಾಪುರ, ಬಾಗಲಕೋಟೆ ಆದರೆ ಉರ್ದುನಲ್ಲಿ ಉತ್ತರ ಕೊಡ್ತಾರೆ. ಇನ್ನು ಕೆಲವು ಬಳ್ಳಾರಿ ಕಡೆ ಹೋದರೆ ತೆಲುಗಿನಲ್ಲಿ ಉತ್ತರ ಕೊಡ್ತಾರೆ. ಆದರೆ ಉತ್ತರ ಕನ್ನಡದವ್ರು ಮಾತ್ರ ಕನ್ನಡದಲ್ಲೇ ಉತ್ತರ ಕೊಡ್ತಾರೆ. ಆದರೆ ಮಧ್ಯೆ ಕೆಲವು ಸ್ವಲ್ಪ ಕೊಂಕಣಿ ಕೊಡ್ಬೋದು, ಕೊಂಕಣಿ ಉತ್ತರ ಕೊಡ್ಬೋದು. ಕೊಂಕಣಿಲಿ ಉತ್ತರ ನೀವು ಕೊಡ್ತೀರಾ ಅಂದರು. ನಾನು ಹೇಳಿದೆ, ಮಕ್ಕ ಕೊಂಕಣಿ ಏನ. ಸೊ ಇದು ಉತ್ತರ ಕನ್ನಡದ ಸ್ಪೆಷಾಲಿಟಿ. ನೀವು ಯಾವುದೇ ಹೇಳಿ, ಇಲ್ಲಿ ಶುದ್ಧ ಕನ್ನಡ ಬೇಕು ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಜೊತೆಗೆ ಇಲ್ಲಿ ಕಲ್ಚರು ಎಂತ ಇವತ್ತು ನನಗೆ ಭಾಳ ಖುಷಿಯಾಗಿದ್ದು, ಮೇಡಮ್ಗಳು ಅವರಾಗಲೇ ಶ್ರೀಪಾದ್ ಶೆಟ್ಟರು ಹೇಳಿಬಿಟ್ರು. ನಾನು ಹೇಳೋಣ ಅಂತಿದ್ದೆ. ನಾನು ಅನೇಕ ಪ್ರೋಗ್ರಾಮ್ಗಳಲ್ಲಿ ಹೋಗಿದ್ದೀನಿ. ಗುರು ಶಿಷ್ಯ ಹಾಡೋದು ಕೇಳಿದ್ದೀನಿ, ಅಕ್ಕ ತಂಗಿ ಹಾಡೋದು ಕೇಳಿದ್ದೀನಿ, ತಾಯಿ ಮಗಳು ಹೇಳೋದು ಕೇಳಿದ್ದೀನಿ. ಅತ್ತೆ ಸೊಸೆದು ನಾನು ಕೇಳೇ ಇಲ್ಲ ಅಂತ ಹೇಳ್ತಿದ್ನಲ್ಲ. ಒಂದು ಗಾದೆ ಕೂಡ ಚೇಂಜ್ ಮಾಡಿರೋದು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಲ್ಲ, ಅತ್ತೆಗೂ ಸೊಸೆಗೂ ಒಂದೇ ಕಾಲ, ಒಂದೇ ಕಾಲ. ಎರಡನೇದು ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಅತ್ತೆ ಸೊಸೆ ಶುರು ಮಾಡಿದ್ರಲ್ಲ ಹಾಡು, ಸಾಮಾನ್ಯವಾಗಿ ನಮ್ಮಲ್ಲಿ ನಾನು ಸೀನಿಯರು ಅಂತಲೇ ಅಂದ್ಕೊಂಡಿರ್ತೀವಿ. ಮೊದಲನೇ ಹಾಡು ಶುರು ಮಾಡಿದ್ದು ಸೊಸೆ ಕಾಲ ಶುರು ಮಾಡಿಸಿದ್ರಲ್ಲ ರಾಜೇಶ್ವರಿ ಅವರು ಅಲ್ವಾ. ಸೊ ಆದ್ದರಿಂದ ನಾನು ಈಗ ಹೇಳಿದ್ನಲ್ಲ ಪದ್ಯ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಬಿಡ್ತೀನಿ. ವರ್ಷಕ್ಕೆ ಇಂಗ್ಲೀಷ್ನವರಿಗೆ ವರ್ಷಕ್ಕೆ 1 ತಿಂಗಳು 2, ಜನವರಿ ಫೆಬ್ರವರಿ. ಉತ್ತರ ಕರ್ನಾಟಕದ ಗಂಟೆ ಗಂಟೆಗೂ ವರಿ ಅಂತ ಹಿಂಗೆ ಹೇಳಿದ್ನಲ್ಲ. ಬ್ಯಾಂಕಿನವರಿಗೆ ಸದಾ ವರಿ. ಈ ಎಲ್ಲರ ವರಿ ನಿವಾರಿಸುವವರೇ ರಾಜೇಶ್ವರಿ. ಸೊ ಇದು ನಮಗೆ ಭಾಳ ಖುಷಿಯಾಗುತ್ತೆ. ನನಗೇನು ಸಬ್ಜೆಕ್ಟ್ ಏನು ಕೊಟ್ಟಿಲ್ಲ, ಸುಮ್ಮನೆ ನಾನು ನಿಮ್ಮ ಹತ್ರ ಹರಟೆ ಹೊಡಿತಾ ಇರ್ತೀನಿ. ಯಾವ್ಯಾವ ವಿಷಯ ಬರುತ್ತೋ ಅದನ್ನೆಲ್ಲ ಸ್ವಲ್ಪ ಹೊಡಿತಾ ಇರೋದು. ಇಲ್ಲಿರೋ ಜನಗಳು ಹೊಗಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಲ್ಲ, ಹೊಗಳಿದ್ರೆ ತಪ್ಪಾಗಿ ತಿಳ್ಕೊಳ್ಳೋದು ಅಲ್ವಾ. ಸತ್ಯ ಹೇಳ್ತೀನಿ, ಇಲ್ಲಿರೋ ಜನಗಳು ಇಷ್ಟೆಲ್ಲ ಸಾಧನೆ, ಹೃದಯವಂತರು, ಗುಣವಂತರು ಇರುವಂಥ ಜನಗಳು, ಬಂಗಾರದ ಮನುಷ್ಯರು ನೀವು. ಅದಕ್ಕೆ ಈ ಊರಿನ ಹೆಸರು ಹೊನ್ನಾವರ ಅಂತ ಅಲ್ವಾ. ಇವತ್ತು ನನಗೆ ಬೆಳಗ್ಗೆ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು, ಬೆಂಗಳೂರಿಂದ ಹೊರಟೆ ಅಂತ. ತಲುಪಿದ್ರಾ ಹೊನ್ನಾವರ ಅಂದರು. ಇಲ್ಲ, ಇದು 1 ಅವರ್ ಲೇಟ್ ಆಯಿತು. ಹೊನ್ನಾವರ ಲೇಟು 1 ಅವರ್. ಸೊ ಹೀಗೆ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಹೆಗ್ಡೆ ಅವರು ಒಂದು ಮಾತು ಹೇಳಿದ್ರು, ನನ್ನ ಮೇಲೆ ಸಮರ್ಪಣಾ ಅವರು ನನಗೆ ಭಾರ ಹೊರಿಸಿದ್ದಾರೆ ಈ ಸನ್ಮಾನ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಿಜವಾಗ್ಲೂ ಅವರಾಗಲೇ ಬಂತು. ಅದು ಶೆಟ್ಟರು ಹೇಳಿದ್ರು ಒಂದು ಮಾತು, ಸಪ್ತಕಕ್ಕೆ ಅವ್ರನ್ನ ಕಂಪ್ಲೀಟ್ ಸಮರ್ಪಣ ಮಾಡ್ಕೊಂಡಿರೋದ್ರಿಂದ ಅವರು ಎಂಟೈರ್ ಕುಟುಂಬ. ಅದಕ್ಕೋಸ್ಕರ ಅದರಿಂದ ನಿಜವಾಗಲೂ ಕೃತಜ್ಞತೆ ಭಾಳ ಕಡಿಮೆ. ಅವರು ಇಡೀ ರಾಷ್ಟ್ರ ಮಟ್ಟದಲ್ಲೇ ಸನ್ಮಾನ ಆಗಬೇಕು ಅವರಿಗೆ. ನಾನು ಅನೇಕ ಕಾರ್ಯಕ್ರಮಗಳನ್ನ ಹೋಗಿದ್ದೀನಿ, ಅನೇಕ ಕಾರ್ಯಕ್ರಮ. ಅದರೊಳಗೂ ಚಿಕ್ಕ ಯಂಗ್ ಇದು ಸಂಗೀತಗಾರರನ್ನ ಕರೆಸಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಉದಾಹರಣೆ ಹೇಳಬೇಕು ಅಂದರೆ, ಭೀಮಸೇನ್ ಜೋಶಿ ಮೊಮ್ಮಗನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಇವತ್ತು ಹಾಡಿದ್ದು ನೀವಿಬ್ಬರೂ ಅತ್ತೆ ಸೊಸೆ ಹಾಡಿದ್ದು ಒಂದೊಂದು ರಾಗನೂ ನನಗೆ ಒಂದು ಸ್ವಲ್ಪ 3-4 ರಾಗ ಗೊತ್ತು ಸಂಗೀತದಲ್ಲಿ. ಆದರೆ ಅದು ಹೇಳಿದ್ದು ಭಾಳ ಬೃಂದಾವನ ಸಾರಂಗ. ಆಮೇಲೆ ನೀವು ಹಾಡಿದ್ದು ಒಂದು ಕಲಾವತಿ, ಹೌದಾ. ಆಮೇಲೆ ಇದು ಕೊನೆಯಲ್ಲಿ ಹಾಡಿದ್ದು ಭೈರವಿ. ರಾಮ ಬಂದನೇನೆ ಅನ್ನೋದು ರಾಗೇಶ್ರೀನ ಜೈಜಯವಂತಿ ರಾಗ. ಜೈಜಯವಂತಿ ರಾಗ. ಅದಕ್ಕೆ ಕರ್ನಾಟಕದಲ್ಲಿ ದ್ವಿಜಾವಂತಿ ಅಂತ ಬೇರೆ ಅಂತಾರೆ ಅಲ್ವಾ. ದ್ವಿಜಾವಂತಿ, ಜೈಜಯವಂತಿ ಅದ್ಭುತ. ಒಂದಕ್ಕಿಂತ ಒಂದು ಮೆಲೋಡಿಯಸ್ ರಾಗಗಳನ್ನ ಹಾಡಿ ಯುವ ಕಲಾವಿದರು. ನಿಮಗೆ ನಿಜವಾಗಲೂ ಮೇಡಮ್, ಸುಹಾಸಿನಿ ಮೇಡಮ್, ನಿಮ್ಗೆ ಭಾಳ ಉಜ್ವಲವಾದ ಭವಿಷ್ಯ ಇದೆ. ಉಜ್ವಲವಾದ ಭವಿಷ್ಯ ಇದೆ. ಬೆಂಗಳೂರು ಕಡೆ ಮಿಕ್ಕಿದ ಕಡೆ ಎಲ್ಲ ಬರುವಂಥದ್ದು ಭಾಳ ಅದ್ಭುತವಾಗಿ ಹಾಡಿದ್ರೆ. ನುಡಿಸಿದವರು ಕೂಡ ಅಷ್ಟೇ.
ನುಡಿಸಿದವರು ಕೂಡ ಅಷ್ಟೇ ಅದ್ಭುತವಾಗಿ. ಸಪ್ತಕ ಅಂದ್ರೇನು, ನಮ್ಮ ಜೀವನನೇ ಒಂದು ಸಂಗೀತ ಇದ್ದಂಗೆ. ಸಂಗೀತ ಅಂದ್ರೇನು, ಸಾ ಪ ಸಾ ಇಷ್ಟೇ ತಾನೇ, ಮೂರೇ ಸಪ್ತ ಸ್ವರಗಳಿದ್ರೂ. ಸಪ್ತ ಸ್ವರಗಳು ಯಾವುದು ಅಂದರೆ ನಮ್ಮ ಕುಟುಂಬ 3 ಜನರೇಷನ್ಸಿಂದಾಗಿದೆ. ಸಾಮಾನ್ಯವಾಗಿ ಜಾಯಿಂಟ್ ಫ್ಯಾಮಿಲಿ ಅಂತೆಲ್ಲ ಮಾತಾಡ್ತೀವಿ. ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗಿಲ್ಲ, ಹಂಗೆ ಹಂಗೆ ಅಂತೆಲ್ಲ ಬೆಂಗಳೂರು ಕಡೆ ಬೈತಾರೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು, ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಎಲ್ಲ ಇರೋದು ಅಂತ ಅಂದ್ಕೊಂಡಿರ್ತೀವಿ. ಅಲ್ಲ, ಯಾಕೆ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರೆ ತಂಗಿ ಮದುವೆ ಮಾಡ್ಕೊಂಡು ಹೋಗ್ತಾಳಲ್ಲ. ಅದರಿಂದ ಜಾಯಿಂಟ್ ಫ್ಯಾಮಿಲಿ ಅಂದರೆ ಆ್ಯಕ್ಚುಲಿ 3 ಸಂಗೀತದ ಪ್ರಕಾರ. ಒಂದು ಅಜ್ಜ ಅಜ್ಜಿ, ಎರಡನೇದು ತಂದೆ ತಾಯಿ, ಮೂರನೇದು ಮಕ್ಕಳು. ಈ 3 ಜನರೇಷನ್ಸು ಒಂದೇ ಸೂರ್ಯನ ಕೆಳಗಡೆ ಇರೋವಂಥದ್ದೇ ಜಾಯಿಂಟ್ ಫ್ಯಾಮಿಲಿ. ಅದು ಸಂಗೀತ ತೋರಿಸತ್ತೆ. ಸಾ ಪ ಸಾ ಅಂದರೆ ಅಲ್ವಾ, ಬೇಸ್ ತೋರಿಸ್ತಾ ಇರೋದು ಅಜ್ಜ ಅಜ್ಜಿ, ತಂದೆ ತಾಯಿ. 3 ಸಪ್ತಕಗಳು. ಸಪ್ತಕ ಅಂದರೆ ಅದೇ ಅರ್ಥ ತಾನೆ, ಒಂದು ಮಂದ್ರ ಸಪ್ತಕ, ಮಧ್ಯ ಸಪ್ತಕ, ತಾರ ಸಪ್ತಕ. ಈ 3 ಸೇರಿಸೋದೇ ಅಜ್ಜ ಅಜ್ಜಿ. ಈಗಿನ ಕಾಲದಲ್ಲಿ ಅಜ್ಜ ಅಜ್ಜಿ ಅನ್ನೋದು ಇಲ್ಲವೇ ಇಲ್ಲ, ಸಾಮಾನ್ಯವಾಗಿ ಹೋಗ್ತಾ ಇರ್ತಾರೆ. ಇವರು ಬಸವಣ್ಣವ್ರದ್ದು ಒಂದು ಕೋಟ್ ಮಾಡಿದ್ರು, ಶೆಟ್ರು, ಭಾಳ ಚೆನ್ನಾಗಿದೆ. ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತ ಇವನು ಸರ್ವಜ್ಞಂದು ಒಂದು ವಚನ ಇದೆ. ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತ ಯಾಕೆ ಬರ್ದ? ಸಾರಿಲ್ಲದ ಊಟ, ಸಾಂಬಾರಿಲ್ಲದ ಊಟ, ಪಲ್ಯ ಇಲ್ಲದ ಊಟ ಅಂತ ಯಾಕೆ ಬರೀಲಿಲ್ಲ ಅಂತ ನೀವು ಕೇಳ್ಬೋದು. ಮಜ್ಜಿಗೆ ಇಲ್ಲದ ಊಟ ಅಂತಂದರೆ ನೀವು ಊಟದಲ್ಲಿ ಏನು ಬೇಕಾದರೂ ಎಲ್ಲೆಲ್ಲ ತಿನ್ಬಿಡಿ, ಅದೆಲ್ಲ ಡೈಜೆಸ್ಟ್ ಆಗಲಿಲ್ಲ ಅಂತಂದರೆ 1 ಕಪ್ ಮಜ್ಜಿಗೆ ಕುಡಿದ್ಬಿಟ್ರೆ ಎಲ್ಲ ಡೈಜೆಸ್ಟ್ ಆಗುತ್ತೆ. ಹಾಗೆ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಏನೇ ತಪ್ಪು ಮಾಡಿದ್ರು ಅಜ್ಜಿ ಎಲ್ಲ ಕ್ಷಮಿಸ್ಬಿಟ್ಟು ಮುಂದಕ್ಕೆ ತಿರ್ಗಾ ಕಳಿಸ್ತಾಳೆ ಅನ್ನೋದು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ. ಅಜ್ಜ ಅಂತೂ ಅಂತಂದರೆ ಎಕ್ಸ್ಪೀರಿಯನ್ಸ್, ಅವನ ಕತೆಗಳೆಲ್ಲ ಹೇಳ್ಕೊಂಡು ಮಾಡ್ತಾ ಹಿಂಗಿರ್ತಾನೆ. ಹಾಗೆ ನೋಡಿದ್ರೆ ನೀವು ಗಮನಿಸಿರ್ಬೋದು ನಿಮ್ಮ ಮನೆಗಳಲ್ಲಿ ಬೇರೆ ಕಡೆ ಸಾಮಾನ್ಯವಾಗಿ ಅಜ್ಜ ಅಜ್ಜಿಗೆ ಮಗನಿಗಿಂತ ಮಗ ಸೊಸೆಗಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇದೆ. ಯಾಕೆ ಗೊತ್ತಾ ಸೈಗಳು? ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳ ಅವತರಿಸಿ ಮುಂದಿನ್ನು ಜನಿಸಲಿಹ ನಿನ್ನ ಮರಿ ಮೊಮ್ಮರು ಜೀವಿಪ್ಪರ್ ಅನ್ವಯ ಚಿರಂಜೀವಿ ಮಂಕೋತಿಮ್ಮ. ಅಲ್ಲಿ ಆ ತಂದೆ ತಾಯಿ ಹಿಂಗೆ ಬರ್ತಾ ಇರುತ್ತೆ. ಸೊ ವಂಶ ಅದನ್ನೇ ಕಂಟಿನ್ಯೂ ಮಾಡೋದ್ರಿಂದ ಅಜ್ಜನಿಗೆ ಹಿಂಗಾಗುತ್ತೆ. ಇನ್ನು ತಂದೆ ತಾಯಿ, ಎರಡನೇದು ತಂದೆ ತಾಯಿ ಮಧ್ಯಮ ಸಪ್ತಕ. ತಂದೆ ತಾಯಿಗೆ ಏನು ವ್ಯತ್ಯಾಸ ಅಂದರೆ, ಬೇಂದ್ರೆ ವಿಷಯ ಬಂತು ಆಗಲೇ. ಬೇಂದ್ರೆ ಹೇಳ್ತಾರೆ, ಏನು ಸರ್, ತಾಯಿ ಅಂದರೆ ಏನು? ತಾಯಿ ಅಂದರೆ ಏನು ಗೊತ್ತಾ? ಮನೆಯವ್ರು ಎಲ್ಲರೂ ಯಾವುದನ್ನೇ ಆಗಲಿ, ತಾ ಅಂದರೆ ಈಯುವವಳೆ ತಾಯಿ. ಬೇಂದ್ರೆ ಹೇಳೋದಿದು. ತಾ ಅಂದರೆ ಈಯುವವಳೆ ತಾಯಿ. ನೀವು ಎಷ್ಟೇ ಟೈಮ್ನಲ್ಲಿ ಹೋಗಿ 11 ಗಂಟೆ 12 ಗಂಟೆಗೆ ಹಸುವಾಗ್ತಾ ಇದೆಯಮ್ಮ ಅಂದರೆ ಇಲ್ಲ ಅಂತ ಹೇಳೋದೇ ಇಲ್ಲ, ಏನಾದರೂ ಒಂದು ಮಾಡಿ ಹಾಕಿ ಹಾಕ್ತಾಳೆ, ಚಿತ್ರಾನ್ನ ಗಿತ್ರಾನ್ನ ಎಲ್ಲ. ತಾ ಅಂದರೆ ಈಯುವವಳೆ ತಾಯಿ. ಇನ್ನು ತಂದೆ ಅಂದ್ರೇನು? ತಂದೆ ಅಂದರೆ ಮನೆಯಲ್ಲಿ ಎಲ್ಲರೂ ಇದು ಬೇಕು ಅದು ಬೇಕು ಅದು ಬೇಕು ಅಂತೆಲ್ಲ ಲಿಸ್ಟ್ ಕೊಟ್ಟರೆ ತಂದೆ ಅಂತಾನಲ್ಲ, ಅವನೇ ತಂದೆ ಅಂತೇಳಿ. ಎಲ್ಲದನ್ನು ತಂದು ಹಾಕೋನು ತಂದೆ, ಅದನ್ನು ಈಯುವವಳು ತಾಯಿ. ಯಾರಿಗೆ? ಮೇಲ್ಗಡೆ ಅಣ್ಣ ಅಜ್ಜ ಅಜ್ಜಿಗೆ, ಅವ್ರ ತಂದೆ ತಾಯಿಗೆ, ಜೊತೆಗೆ ಮಕ್ಕಳು. ಈ 3 ಇರುವಂಥದ್ದೇ ಸಂಗೀತ. ಎರಡನೇದು, ಇಲ್ಲಿ ಗಣಪಯ್ಯನವ್ರು ಕೂತಿದ್ದಾರೆ. ನಾವು ಅವರು ಇಂಡೈರೆಕ್ಟಾಗಿ ಒಂದೇ ಜಾತಿ. ಯಾಕೆಂದರೆ ಅವರು ಸಹಕಾರ ಕ್ಷೇತ್ರ. ನಾನು ನಬಾರ್ಡಲ್ಲಿ ಸಾವಿರಾರು ವರ್ಷ ಅಲ್ಲ, ಒಂದು 8-10 ವರ್ಷ ಮಾಡಿದ್ರಿಂದ ಅಲ್ಲೂ ಕೂಡ ಸಪ್ತಕ ಥರನೇ ಜೀವನ. ಸಹಕಾರ ಕ್ಷೇತ್ರ 3 ವರ್ಗದ ಜನಗಳಿಂದ ಆಗತ್ತೆ. ಒಂದು ಆಡಳಿತ ಮಂಡಳಿ, ಇನ್ನೊಂದು ಸಿಬ್ಬಂದಿ, ಮೂರನೇದು ಸದಸ್ಯರು. ಅಲ್ವಾ ಸರ್? ಆಡಳಿತ ಮಂಡಳಿ ಡೈರೆಕ್ಷನ್ ಕೊಟ್ಟು ಪಾಲಿಸಿ ಗಿಲಿಸಿ ಎಲ್ಲ ಮಾಡೋರು, ಎಕ್ಸಿಕ್ಯೂಟಿವ್ ಸಿಬ್ಬಂದಿ ಅದನ್ನೆಲ್ಲ ಅನುಷ್ಠಾನಕ್ಕೆ ತರೋರು, ಸದಸ್ಯರು ಅದ್ರ ಬೆನಿಫಿಟ್ ತೊಗೊಂಬರೋರು. ಸೊ ಅಲ್ಲಿ ಆಡಳಿತ ಮಂಡಳಿ ಅನ್ನೋದು ಅಜ್ಜ ಅಜ್ಜಿ ಜೊತೆಗೆ ಎಕ್ಸಿಕ್ಯೂಟಿವ್ ಕಮಿಟಿ ಇವರು ಸಿಬ್ಬಂದಿ ಅಂತಾರಲ್ಲ, ಅದು ತಂದೆ ತಾಯಿ ಸದಸ್ಯರೇ. ಇದು ಹಿಂಗಾಗಿ ನಿಮಗೊಂದು ಸಣ್ಣ ಘಟನೆ ಜ್ಞಾಪಕ ಬರುತ್ತೆ ನನಗೆ. ಅದು ಸಹಕಾರ ಕ್ಷೇತ್ರಕ್ಕೆ ನಾನು ಅಲ್ಲಿ ಹೇಳ್ತಾ ಇರ್ತೀನಿ. ಸಾಮಾನ್ಯವಾಗಿ ಒಂದು ಊರಿನಲ್ಲಿ ಬೆಳಗ್ಗೆ 8 ಗಂಟೆ ಎದ್ದ ತಕ್ಷಣ ಒಂದು ರಸ್ತೆ, ಆ ರಸ್ತೆಯಲ್ಲಿ ಕೆಲಸಗಾರರು, ಇವಾಗ ಮನ್ರೇಗಾ, ಮಹಾತ್ಮ ಗಾಂಧಿ, ನರೇಗಾ ಅಂತಿದ್ದು ಹೋಗಿ ಇವಾಗ GMG ಅಂತೆಲ್ಲ ಆಗಿದೆಯಲ್ಲ, ಆ ಥರದ್ದು ಒಂದು 100 ದಿವಸ 125 ದಿವಸ ಕೆಲಸ ಕೊಡೋವಂಥದ್ದು ಒಂದು ಕೆಲಸ ನಡೀತಾಯಿತ್ತು. ಬೆಳಗ್ಗೆ 8 ಗಂಟೆಗೆ ಎದ್ದು ಒಬ್ಬ ಮನುಷ್ಯ ಒಂದು ಹಳ್ಳ ತೋಡೋದು, 2 ಅಡಿ ಹಳ್ಳ ತೋಡೋದು, 10 ಅಡಿ ದೂರ ಹೋಗೋದು, ಇನ್ನೊಂದು 10 ಅಡಿ ದೂರ ತರೋದು, 10 ಅಡಿ ಹೋಗೋದು, ತಿರ್ಗಿ ಇನ್ನೊಂದು ಹಳ್ಳ ತೋಡೋದು 2 ಅಡಿ, ಹೀಗೆ ಎಲ್ಲ 10 ಅಡಿ ಡಿಸ್ಟೆನ್ಸಲ್ಲಿ ಹಳ್ಳ ತೋಡ್ತಾ ಹೋಗ್ತಾ ಇದ್ದಾನಂತೆ. ಹಿಂದುಗಡೆಯಿಂದ ಒಬ್ಬ ಬರ್ತಾ ಇದ್ದವನು ಆ ಹಳ್ಳನೆಲ್ಲ ಮುಚ್ಚಿ ತಿರ್ಗಿ ನೆಲ ಸಮ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗ್ತಾಯಿದ್ದ.
10 ಅಡಿ ಹೋಗೋದು, ಅಲ್ಲಿ ಮಣ್ಣೆಲ್ಲ ತೆಗೆದು ಮುಚ್ಚಿ ನೀರು ಹಾಕೋದು, 10 ಅಡಿ ಹೋಗೋದು, ಮುಚ್ಚೋದು, ನೀರು ಹಾಕೋದು, ಹಿಂಗೆ ಅವನು ಅಗೀತಾ ಹೋಗ್ತಾ ಇದ್ದಾನೆ, ಇವನು ಮುಚ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಪಕ್ಕದಲ್ಲಿ ಯಾರೋ ಗೌಡ್ರು ಕೂತಿದ್ರು, ತಮ್ಮ ಬಾಪ ಇಲ್ಲಿ, ಇವನನ್ನು ಕೇಳಿದ್ರು, ಏನು ನೀವು ಮಾಡ್ತಾ ಇರೋ ಕೆಲಸ? ಅವನು ಅಗೀತಾ ಹೋಗ್ತಾ ಇದ್ದಾನೆ, ಗುಂಡಿ ತೋಡ್ತಾ ಹೋಗ್ತಾ ಇದ್ದಾನೆ, ನೀನು ಮುಚ್ತಾ ಇದೆಯಲ್ಲ, ಏನು ಕೆಲಸ ಇದು? ಅವಾಗ ಅವನು ಹೇಳ್ದೆ, ಯಜಮಾನ್ರೆ, ನಮ್ಮದು ಒಂದು ಹಳ್ಳಿನಲ್ಲಿ ವನ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇಡೀ ಹಳ್ಳಿನ ಹಸಿರು ಮಾಡೋವಂಥದ್ದು, ಹಸಿರು ಹಳ್ಳಿ, ಹಸಿರು ಗ್ರಾಮ, ಗಿಡಗಳನ್ನು ನೆಡೋವಂಥ ಕಾರ್ಯಕ್ರಮ ಇಡೀ ಹಳ್ಳಿ. ಅದರೊಳಗೆ 3 ಜನ ಕೆಲಸಗಾರರು ನಾವು. ಅದರೊಳಗೆ ಒಬ್ಬ ಗುಣಿ ತೊಡೋದು, ಇನ್ನೊಬ್ಬ ಸಸಿ ನೆಡೋದು, 3ನೇದು ಅದನ್ನು ಮುಚ್ಚಿ ನೀರು ಹಾಕೋದು. ಈ 3 ಜನದಲ್ಲಿ ನಮ್ಮಲ್ಲಿ ಸ್ವಲ್ಪ ಹೊಂದಾಣಿಕೆ ಇಲ್ಲದೆ ಇವತ್ತು ಸಸಿ ನೆಡೋನು ಕೆಲಸಕ್ಕೆ ಬರಲಿಲ್ಲ. ಅವ್ನು ಕೆಲಸಕ್ಕೆ ಬರಲಿಲ್ಲ ಅಂತ ನಾವು ಬಿಟ್ಬಿಡೋಕ್ಕಾಗತ್ತಾ? ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವ್ನು ಅಗೀತಾ ಇದ್ದಾನೆ, ನಾವು ಮುಗಿಸ್ತಾ ಇರ್ತೀವಿ. ಇದು ನಮ್ಮ ದೇಶದ ಪರಿಸ್ಥಿತಿ, ಇದು ನಮ್ಮ ದೇಶದ ಕೋಆಪರೇಟಿವ್ ಪರಿಸ್ಥಿತಿ. ಏಕೆಂದರೆ ನನಗೆ 40 ವರ್ಷದಿಂದ ಅದು ಕೋಆಪರೇಟಿವ್ ಇದೆ. ಇಲ್ಲಿ ಆಡಳಿತ ಮಂಡಳಿ ಇದ್ದಂಗೆ ಸಿಬ್ಬಂದಿ ಇರಲ್ಲ, ಸಿಬ್ಬಂದಿ ಇದ್ದಂಗೆ ಸದಸ್ಯರಿರಲ್ಲ, ಸದಸ್ಯರು ಇದಕ್ಕೆ ಆಗ್ತಾಯಿಲ್ಲ, ಹಿಂಗೆ ಆಗ್ತಾಯಿದೆ. ಅಲ್ಲಿ ಅಜ್ಜ ಅಜ್ಜಿ, ಅಣ್ಣ ತಂಗಿ, ತಂದೆ ತಾಯಿ, ಇಲ್ಲಿ ಮಕ್ಕಳು ಹೊಂದಾಣಿಕೆ ಇಲ್ಲದೆ ಇದ್ದಾಗ ಮಾತ್ರ ಪ್ರಾಬ್ಲಮ್ ಆಗತ್ತೆ ಹೊರತು ನಮ್ಮ ಶ್ರುತಿ ತಪ್ಪಿದ್ರೆ, ಹೇಗೆ ಶ್ರುತಿರ್ ಮಾತಾ ಲಯ ಪಿತಾ ಅಂತ ಅವ್ರು ಹೇಳಿದ್ರು, ಒಂದು ಶ್ರುತಿ ತಪ್ಪಿದ್ರೆ, ತಾಳ ತಪ್ಪಿದ್ರೆ ಹಿಂಗಾಗತ್ತೆ. ಆದರೆ ನನಗೆ ಆಶ್ಚರ್ಯ ನೋಡಿ, ಮಧ್ಯದಲ್ಲಿ ಕರೆಂಟ್ ಹೋದ್ರೂ ಇಮ್ಮಿಡಿಯೇಟಾಗಿ ನೀವು ತೊಗೊಂಡ್ರಲ್ಲ ಅದನ್ನು ಕಂಟಿನ್ಯೂಷನ್ನು, ಅಲ್ಲಿ ಇರೋ ಅಂಥದ್ದೇ ಆ ಹೊಂದಾಣಿಕೆ ಅನ್ನೋದೇ ಜೀವನದಲ್ಲಿ ಭಾಳ ಉದ್ದೇಶ. ಈಗ ನಿಮ್ಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಾನು ಜಾಸ್ತಿ ಉತ್ತರ ಕನ್ನಡ ಅಂತ ಹೊಗಳಿರೋದ್ರಿಂದ ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕಲ್ವಾ? ಒಂದು ಸಣ್ಣ ಘಟನೆ ಆಯಿತು ನನ್ನ ಜೀವನದಲ್ಲಿ ನಡೆದಿದ್ದು. ನನಗೆ ಯಾವುದೋ ಒಂದು 3-4 ವರ್ಷದ ಹಿಂದೆ ಒಂದು ಟಿ ವಿ ಚಾನಲ್ನಲ್ಲಿ ರಾಜ್ಯೋತ್ಸವ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ಕರೆದಿದ್ರು. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾವು ಇದನ್ನು ಒಕ್ಕಲಿಗರ ಸಂಘ ಅನ್ನೋದನ್ನು ಮರೆತು ಆ ಟಿ ವಿ ಸ್ಟುಡಿಯೋ ಅಂತ ಅಂದ್ಕೊಂಡಿರೋಣ. ಈ ಕಡೆ ಕ್ಯಾಮ್ರಾ, ಅಲ್ಲಿ ಲೈಟ್ಸು ಗೀಟ್ಸು ಅಲ್ಲೇ ಮಾಡಿ ಟೇಬಲ್ ಗಿಬಲೆಲ್ಲ ಹಾಕಿ 4 ಜನಕ್ಕೆ ಅರೇಂಜ್ ಮಾಡ್ತಾಯಿದ್ದಾರೆ. ಈ ಕಡೆ 4 ಜನ ಚೀಫ್ ಗೆಸ್ಟ್ಗಳು. ಅವತ್ತು ರಾಜ್ಯೋತ್ಸವಕ್ಕೆ ಚೀಫ್ ಗೆಸ್ಟ್ 4 ಜನ ಚೀಫ್ ಗೆಸ್ಟು. ಅದು ನಿರೂಪಕಿ ಬಂದು ನಮಗೆಲ್ಲ ಬಿಸ್ಕೆಟ್ ಹಾಕಿ ಅಂದರೆ ಬಿಸ್ಕೆಟ್ ಕೊಟ್ಟು, ಟೀ ಕೊಟ್ಟು ಹೇಳ್ತಾ ಇದ್ದಾಳೆ, 4 ಜನ ಗೆಸ್ಟ್ಗಳು, ಒಬ್ಬರು ಲಾಯರು, ಒಬ್ಬರು ಡಾಕ್ಟರು, ಒಬ್ಬರು ಸೈಂಟಿಸ್ಟು, ಇನ್ನೊಬ್ಬ ನಾನು ಬ್ಯಾಂಕರ್. ಇನ್ನು 4 ಜನ. ನಿರೂಪಕಿ ಹೇಳ್ತಾಳೆ, ನೋಡಿ ಸರ್, ಇದು ರಾಜ್ಯೋತ್ಸವಕ್ಕೆ ವಿಶೇಷ ಕಾರ್ಯಕ್ರಮ, ನೀವು 4 ಜನ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇದ್ರಿ, ನಿಮ್ಮ ಉದ್ಯೋಗದಲ್ಲಿ ನಡೆದಿರೋ ಸ್ವಾರಸ್ಯಕರ ಘಟನೆಗಳನ್ನು ನಮ್ಮ ವೀಕ್ಷಕರ ಹತ್ರ ಹಂಚ್ಕೋಬೇಕು. ಚೆನ್ನಾಗಿದೆ ಕಾನ್ಸೆಪ್ಟ್ ಅಲ್ವಾ ಅದು? ಸೊ ವೀಕ್ಷಕರ ಹತ್ರ ಹಂಚ್ಕೋಬೇಕು. ಸರ್ ತಮ್ಮ ಪರಿಚಯ ಅಂದರು. ಎಲ್ರಿಗೂ ನಮಸ್ಕಾರ, ನಾನು ಐ ಆಮ್ ಶಂಕರ್ ನಾರಾಯಣ್, ಐ ಆಮ್ ಎ ಡಾಕ್ಟರ್ ಅಂದರು ಅವಳಿಗೆ. ಐ ಆಮ್ ಚಂದ್ರಶೇಖರ್, ಐ ಆಮ್ ಎನ್ ಅಡ್ವೊಕೇಟ್ ಅಂದರು ಇಂಗ್ಲೀಷ್ನಲ್ಲಿ. ಐ ಆಮ್ ಜಗದೀಶ್, ಐ ಆಮ್ ಎ ಸೈಂಟಿಸ್ಟ್ ಇನ್ ಇಸ್ರೋ. ನಾನು ಐ ಆಮ್ ವೈ.ವಿ. ಗುಂಡೂರಾವ್, ಐ ಆಮ್ ಎ ಬ್ಯಾಂಕರ್ ಅಂದೆ. ತಕ್ಷಣ ಅಮ್ಮ, ಸರ್ ನೋಡಿ, ಇದು ಕನ್ನಡ ರಾಜ್ಯೋತ್ಸವ, ಅದರಿಂದ ನೀವೆಲ್ಲ ಕನ್ನಡದಲ್ಲಿ ಮಾತಾಡ್ಬೇಕು ಸರ್. ಅವರು ತಕ್ಷಣ ನಾವೆಲ್ಲ ಕನ್ನಡದಾರೆ, ಸುಮ್ಮನೆ ನೀವು ಕೇಳಿದ್ರಿ ಅಂತ ಹೇಳ್ತಾಯಿದ್ದೀನಿ ಹಂಗೆ ಅಂತ ಇದ್ದಾರೆ. ಅಷ್ಟೊತ್ತಿಗೆ ಇವನು, ಮೇಡಮ್ ರೆಡಿಯಾಗಿದೆ ಸೆಟ್ಟು, ಲೈಟು, ಬನ್ನಿ ಸರ್ ಬನ್ನಿ. 4 ಜನ ಇಲ್ಲಿ ಕೂಡಿಸ್ಬಿಟ್ಟು ನಿರೂಪಕಿ, ಲೈಟ್ಸ್ ಆನ್, ಕ್ಯಾಮ್ರಾ, ಆ್ಯಕ್ಷನ್ ಡೈ ಅಂದರು. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ವೀಕ್ಷಕರೇ, ಆ ಅಮ್ಮ ಮಾತಾಡ್ತಾಯಿದ್ರು. ಇವತ್ತು ನಮ್ಮ ಮಧ್ಯದಲ್ಲಿ 4 ಜನ ವಿಶೇಷ ಅತಿಥಿಗಳಿದ್ದಾರೆ. ಇವರು ಬೇರೆ ಬೇರೆ ಉದ್ಯೋಗದಲ್ಲಿದ್ದು ಅವರ ಅನುಭವ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಈಗ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ತಮ್ಮ ಪರಿಚಯ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಂಕರ್ ನಾರಾಯಣ್ ಅಂತ, ನಾನೊಬ್ಬ ವೈದ್ಯ, ಸರಿನಾ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನೊಬ್ಬ ವಕೀಲ, ಸರಿನಾ? ನನ್ನ ಹೆಸರು ಜಗದೀಶ್ ಅಂತ, ನಾನೊಬ್ಬ ವಿಜ್ಞಾನಿ, ಸರಿನಾ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವೈ.ವಿ. ಗುಂಡೂರಾವ್ ಅಂತ, ನಾನೊಬ್ಬ ಬ್ಯಾಂಕರ್, ಸರಿನಾ? ಏನು ಸರ್ ಏನಂತೀರ ಲಂಬೋದರವ್ರೆ? ತಕ್ಷಣ ಲೈಟ್ಸ್ ಆಫ್ ಮಾಡಪ್ಪ ಅಂದ್ಲ ಅಮ್ಮ. ಲೈಟ್ ಆಫ್ ಆಗಿ ಆ್ಯಕ್ಷನ್ ಶೂಟಿಂಗ್ ಕಟ್ಟು. ಯಾಕೆ ಮೇಡಮ್ ಅಂದೆ. ಇವ್ರು 3 ಜನ ಸರಿಯಾಗಿ ಕನ್ನಡದಲ್ಲಿ ಹೇಳ್ತಾ ಇಲ್ವಾ? ನೀವೇನು ಇಂಗ್ಲೆಂಡಿಂದ ಉದುರಿದ್ದೀರಾ? ಬ್ಯಾಂಕರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀರಾ, ಕನ್ನಡದಲ್ಲಿ ಹೇಳಿ. ನಾನು ಹೇಳಿದ್ದೀನಿ ಇದು ರಾಜ್ಯೋತ್ಸವ ಕನ್ನಡದ ಕಾರ್ಯಕ್ರಮ ಅಂತ. ಪರಿಚಯನ ನೀವು ಇಂಗ್ಲೀಷ್ನಲ್ಲಿ ಮಾಡ್ಕೊಂಡ್ಬಿಟ್ರೆ ಕನ್ನಡದಲ್ಲಿ ಹೇಳಿ. ತಕ್ಷಣ ಆಶ್ಚರ್ಯ ಆಗೋಯ್ತು. 40 ವರ್ಷ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದು ನಾನು. ಈಗ ತಾನೇ ಪರಿಚಯ ಮಾಡಿದ್ರು ರಿಸರ್ವ್ ಬ್ಯಾಂಕು ಮತ್ತು ನಬಾರ್ಡಲ್ಲಿ. ಬ್ಯಾಂಕರನ್ನು ಕನ್ನಡದಲ್ಲಿ ಏನಪ್ಪ ಗೊತ್ತಾಗಲಿಲ್ಲ. ಈಗ ಸುಮ್ಮನೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ತಮ್ಮ ಒಬ್ಬ ಇದ್ದಾನೆ, ನಿಮ್ಮಲ್ಲಿ ಯಾರಾದರೂ ಹುಡುಗಿ ಇದ್ರೆ ಹೇಳಿ ಅಂದರೆ, ಹುಡುಗ ಏನು ಕೆಲಸ ಮಾಡ್ತಾನೆ ಅಂದರೆ ಅವನು ಬ್ಯಾಂಕರ್ ಅಂತ ನಾನು ಹೇಳ್ತೀನಿ. ಬ್ಯಾಂಕರನ್ನು ಕನ್ನಡದಲ್ಲೇನೋ ಹೊಳಿಲಿಲ್ಲ. ಡಾಕ್ಟ್ರಲ್ಲಿ ಕೂತಿದ್ರಲ್ಲ, ಡಾಕ್ಟ್ರನ್ನ ಕೇಳಿದೆ, ಡಾಕ್ಟ್ರೇ ಬ್ಯಾಂಕರನ್ನು ಕನ್ನಡದಲ್ಲೇನು ಅಂದೆ. ನನಗೆ ಕನ್ನಡ ಅಷ್ಟೆಲ್ಲ ಗೊತ್ತಿಲ್ಲ, ನನಗೆ ಎಷ್ಟೋ ಜನ ಬ್ಯಾಂಕರ್ಗಳು ನನ್ನ ಪೇಷಂಟ್ಸ್ ಇದ್ದಾರೆ ಅಂದ್ಬಿಟ್ರು ಅವರು.
ಸರಿ, ಏನು ಮಾಡೋದು ಬ್ಯಾಂಕರ್ ಅನ್ನೋಕ್ಕೆ? ಖಜಾಂಚಿ ಅಂದೆ. ಖಜಾಂಚಿ ಅಂದರೆ ಟ್ರೆಷರರ್ ಅಂತಾಗುತ್ತೆ. ಲೇವಾದೇವಿ ಅಂದರೆ ಮನಿ ಲೆಂಡರ್ ಅಂತಾಗತ್ತೆ. ದ್ರವ್ಯ ಡೀಲರ್ ಅಂದರೆ ಅದು ಸರಿ ಹೋಗಲ್ಲ, ದ್ರವ್ಯ ಅಂತ. ಏನು ಅನ್ಬೋದು? ನೀವೇನಂತೀರ? ಬ್ಯಾಂಕರ್ ಅನ್ನೋ ಕನ್ನಡದಲ್ಲೇನು? ಉತ್ತರ ಕನ್ನಡ ಅಂತ ಹೊಗಳಿದ್ದೀನಿ ಮೇಡಮ್. ಜಾಸ್ತಿ ಟೈಮ್ ಇಲ್ಲ, ಓಕೆ. 100 ಎಣಿಸ್ತೀನಿ, ಅಷ್ಟರಲ್ಲಿ ಹೇಳಿಬಿಡಿ. 98, 99, 100 ಆಗೋಯ್ತು. ಹಣಕಾಸು ಅಲ್ಲ, ಅವನು ಬ್ಯಾಂಕರ್ ಅನ್ನಕ್ಕೆ ಅವನು ಮನುಷ್ಯ. ಹಣಕಾಸು ಉದ್ಯೋಗಿ ಅಂದರೆ ತಿರ್ಗಿ ಅದೇ ಬಂತಲ್ಲ, ದುಡ್ಡು ಕೊಡೋದು ತೊಗೊಳ್ಳೋದು, ಸಾಲ ಕೊಡೋದು ತೊಗೊಳ್ಳೋದು, ಮನಿ ಲೆಂಡರ್ ಆಗುತ್ತೆ. ಲೇವಾದೇವಿ ಅಂದರೆ ಅದು ಅಷ್ಟೇ, ಮನಿ ಲೆಂಡರ್ ಅಂತ. ಲೇವಾದೇವಿ ಅಂದರೆ ಮನಿ ಲೆಂಡರು, ಪಾನ್ ಬ್ರೋಕರ್ ಅಂತ ಇರ್ತಾರಲ್ಲ, ಹಣ ಇಟ್ಕೊಂಡು ಕೊಡೋದು ಲೇವಾದೇವಿಗಾರರು. ಹಿಂಗಂದೆ ಯೋಚನೆ ಮಾಡ್ತಾಯಿದ್ದೀನಿ, ಟೀ ಕುಡಿತಾಯಿದ್ದೀನಿ. ಆಯಮ್ಮಂಗೆ ಟೆನ್ಷನ್ನು, ಯಾಕೆಂದರೆ ಮುಂದೆ ನ್ಯೂಸ್ ಪ್ರೋಗ್ರಾಮ್ ಕೊಡಬೇಕು. ಸರ್, ಅವಳ ಅಮ್ಮ ಹೇಳಿದ್ಲು ನಿರೂಪಕ್ಕೆ, ಸರ್ ಒಂದು ಕೆಲಸ ಮಾಡೋಣ. ಏನು ಹೇಳಿ ಮೇಡಮ್ ಅಂದೆ ನಾನು. ಈಗ ನಿಮಗೆ ಬ್ಯಾಂಕರ್ ಅನ್ನೋಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮನ್ನು ಬಿಟ್ಟು ಇವ್ರು 3 ಜನ ಇಟ್ಕೊಂಡೇ ಪ್ರೋಗ್ರಾಮ್ ಮಾಡ್ಬೋಣ. ಅಯ್ಯೋ, ಕಷ್ಟಪಟ್ಟು 500 ರೂಪಾಯಿ ಓಲಾ ಬುಕ್ ಮಾಡ್ಕೊಂಡು ಹೋಗಿದ್ದೆ, ಟಿ ವಿ ಚಾನ್ಸ್ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಯೋಚನೆ ಮಾಡಿದೆ, ನೀರು ಕುಡಿದೆ, ಹೊಳೀತು. ಎಸ್, ಬ್ಯಾಂಕರ್ ಅನ್ನೋ ಕನ್ನಡದಲ್ಲಿ ಹೊಳೀತು ಮೇಡಮ್ ಅಂದೆ. ಹೌದು ಸರಿ, ಕರ್ನಾಟಕ ಬ್ಯಾಂಕ್ನವ್ರು ಬೇರೆ ಬಂದಿದ್ದಾರೆ ಇಲ್ಲಿ. ಕರ್ನಾಟಕ ಬ್ಯಾಂಕ್ನವ್ರ ಬಗ್ಗೆ ಒಂದು ಸಣ್ಣ ಕತೆ ಇದೆ, ನಮ್ಮ ಸ್ನೇಹಿತರೊಬ್ಬರು ನಡೆದಿದ್ದು. ಬ್ಯಾಂಕರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂತ ಹುಡುಕ್ತಾ ಇದ್ವಿ ಸರ್. ತಮಗೇನಾರು ಹೆಗ್ಡೆ ಸರ್? ಬ್ಯಾಂಕರ್ ಅನ್ನೋಕ್ಕೆ ಕನ್ನಡದಲ್ಲಿ ಅಂತ, ಬ್ಯಾಂಕ್ ಉದ್ಯೋಗಿ ಅಂದರೆ ಬ್ಯಾಂಕ್ ಎಂಪ್ಲಾಯಿ ಅಂತಾಗತ್ತೆ. ಬ್ಯಾಂಕ್ ಅನ್ನೋದು ಇಂಗ್ಲೀಷ್ ಆಗೋಯ್ತಲ್ಲ. ಹೌದು, ಹಂಗೆ ಆ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ರೈಲಿಗೆ ರೈಲು, ಬಸ್ಸಿಗೆ ಬಸ್ಸು ಅಂತ ಹಿಂಗೆಲ್ಲ, ಕಂಪ್ಯೂಟರ್, ಮೈಕಿಗೆ ಮೈಕು. ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಹೊಲಿತು ಒಂದೆ. ಹೇಳಿ ಅಂದ್ಲು. ಇಲ್ಲ, ಲೈಟ್ ಹಾಕಿ ಹೇಳ್ತೀನಿ ಅಂದೆ. ಮೊದಲಿಂದ ಶುರು ಲೈಟ್ಸ್ ಆನ್ ಕ್ಯಾಮ್ರಾ ಅಂತ ಆಯಿತಾ? ಲೈಟ್ಸ್ ಆನ್ ಕ್ಯಾಮ್ರಾ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶಂಕರ್ ನಾರಾಯಣ್, ನನ್ನ ಹೆಸರು ಚಂದ್ರಶೇಖರ್, ಜಗದೀಶ ಎಲ್ಲ ಆಯಿತು. ಕ್ಯಾಮ್ರಾ ನನ್ನ ಹತ್ರ ಅಂತ ಬಂತು. ನಾನು ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ವೈ.ವಿ. ಗುಂಡೂರಾವ್ ಅಂತ. ನಾನು ದನ ಕಾಯೋನು ಅಂದೆ. ದನ ಕಾಯೋ ತಾನೆ, ಬ್ಯಾಂಕಿನವ್ರು ಅದೇ ತಾನೇ ಮಾಡೋದು. ನೋಡಿ, KVGB ಅವರು KVGB ಸೀನಿಯರ್ ಮ್ಯಾನೇಜರ್ ಇದ್ದಾರೆ. ದನ ಕಾಯೋದು ಬ್ಯಾಂಕರ್ ಅಂತ. ಅಂದರೆ ಜನಗಳೆಲ್ಲ, ಪಬ್ಲಿಕ್ಕೆಲ್ಲ ದನ ಇಟ್ಟಿರ್ತಾರೆ, ಅದನ್ನು ಸೇಫಾಗಿ ಕಾಡೋದು. ರಿಸರ್ವ್ ಬ್ಯಾಂಕಲ್ಲಿ ಇದ್ದಾಗ ಎಲ್ಲ ಇನ್ಸ್ಟ್ರಕ್ಷನ್ ಕೊಡೋದೆಲ್ಲ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ ಅಂತ ತಾನೇ ರಿಸರ್ವ್ ಬ್ಯಾಂಕ್ ಹೇಳೋದು. ಅದರಿಂದ ದನ ಕಾಯೋ ಕೆಲಸ ಇದು. ಈ ಥರ ನಾನು ಕೆಲವು ಸಲ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಕೆಲವು ಹೊಸ ಪದಗಳು ಮಾಡ್ತಾಯಿರ್ತೀನಿ. ಹಾಗಾಗಿ ನಿಮಗೆಲ್ಲ ಭಾಳ ಬುದ್ಧಿವಂತರು, ಗುಣವಂತರು, ಮೇಧಾವಿಗಳು ಅನ್ನೋ ಒಂದು ಪದ ಉಪಯೋಗಿಸಿದ್ದಾರೆ ಶೆಟ್ಟರು. ಸೊ ಹಂಗಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕಂಪ್ಯೂಟರ್, ಮೊಬೈಲ್ ಇಲ್ಲದೆ ಬದುಕೋಕ್ಕೆ ಆಗಲ್ಲ ಎಲ್ಲರೂ. ಬೆಳಗ್ಗೆ ಮಗು ಹಠ ಮಾಡ್ತಾ ಅಂತ ಅಳ್ತಾ ಇರತ್ತೆ. ನಿಲ್ಲಿಸ್ಬೇಕು ಅಂತ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡುತ್ತೆ. ತಾತನಿಗೆ 90 ವರ್ಷ ಆಗಿರುತ್ತೆ, ನಿದ್ದೆ ಬಂದಿರಲ್ಲ. ಮೊಬೈಲ್ ಕೊಟ್ಬಿಟ್ರೆ ಸಾಕು, ಯೂಟ್ಯೂಬ್ ಹಾಕೊಂಡು ಹಂಗೆ ನಿದ್ದೆ ಮಾಡಿಬಿಡ್ತಾರೆ. ಪ್ರಪಂಚದಲ್ಲಿರೋರು ಎಲ್ಲರೂ ಈ ಕಂಪ್ಯೂಟರ್ ಅಡಿಕ್ಟ್ ಆಗೋಗಿದ್ದೀವಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಕಂಪ್ಯೂಟರ್ ಅಡಿಕ್ಟ್ ಅನ್ನೋಕ್ಕೆ ಕನ್ನಡದಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಮೇಡಮ್. ಕಂಪ್ಯೂಟರ್ ಅಡಿಕ್ಟ್ ಅನ್ನೋಕ್ಕೆ ಏನಾದ್ರು ಒಂದು ಹೇಳ್ತಾರೆ, ಒಂದು 2-3 ಎಕ್ಸಾಂಪಲ್ ಹೇಳೋಣ. ಗಣಕಯಂತ್ರ ವ್ಯಸನಿ ಅನ್ನೋದು ಸರಿಯಾದ ಟ್ರಾನ್ಸ್ಲೇಷನ್. ಗಣಕಯಂತ್ರ ಅಡಿಕ್ಟ್ ಅನ್ನೋಕ್ಕೆ ವ್ಯಸನಿ. ಗಣಕಯಂತ್ರ ಗೀಳು, ಗಣಕಯಂತ್ರ ಚಟಗಾರ, ಗಣಕಯಂತ್ರ ವ್ಯಸನಿ. ಇದಾಯ್ತಾ? ಇದಕ್ಕೆ ಸ್ವಲ್ಪ ತಲೆಹರಟೆ ಮಾಡೋಣ, ಸ್ವಲ್ಪ ಕ್ರಿಯೇಟಿವು. ಇನ್ನು ಸ್ವಲ್ಪ ಸಿಂಪಲ್ಲಾಗಿ ಏನೋ ಮಾಡೋಕ್ಕಾಗತ್ತಾ? ದನ ಕಾಯೋಂಥರ ಒಂದು ಕ್ಲೂ ಕೊಟ್ಟಿದ್ದೀನಲ್ಲ ಈಗ, ನೇರವಾಗಿ ಅಲ್ಲದೆ ಇನ್ನು ಸ್ವಲ್ಪ ವಕ್ರದೃಷ್ಟಿಯಿಂದ ಅದಕ್ಕೆ ನಿಲ್ಲಿಸ್ಕೊಂಡು ಅಲ್ಲೇ ಹೇಳ್ಬಿಡ್ತೀನಿ. ಕೈಲಾಸಂ ನನಗೆ ಗುರು, ನಾಟಕಗಳು ಮಾಡ್ತಾಯಿರ್ತೀನಿ. ಕೈಲಾಸಂಗೆ ಯಾರೋ ಒಬ್ರು ಕೇಳಿದ್ರಂತೆ, ಸರ್ ಹಾಸ್ಯ ಹೇಗೆ ಹುಟ್ಟತ್ತೆ? ಅವ್ರು ಹೇಳಿದ್ದು, ಜೀವನದಲ್ಲಿ ನಡೆಯೋ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ ಅಲ್ವಾ? ಹಾಗೆ ಜೀವನದಲ್ಲಿ ವಕ್ರದೃಷ್ಟಿಯಿಂದ ನೋಡೋದು ಹೆಂಗೆ?
ನಡೀತಾ ಇರೋದನ್ನು ನೇರವಾಗಿ ನೋಡೋ ಬದಲು ಇನ್ಯಾವುದೋ ಒಂದು ಆ್ಯಂಗಲಲ್ಲಿ ನೋಡ್ತಾನೆ ಅವನು. ಸೊ ಉಲ್ಟಾ ನೋಡಿದಾಗ ಹಾಸ್ಯ ಹುಟ್ಟತ್ತಂತೆ. ಇದು ನೇರ ದೃಷ್ಟಿ ಯಾವುದು ಅಂದರೆ ಕಂಪ್ಯೂಟರ್ ಅಡಿಕ್ಟ್, ಗಣಕಯಂತ್ರ ವ್ಯಸನಿ. ಇದು ಸ್ವಲ್ಪ ವಕ್ರ. ಈ ವಕ್ರ ದೃಷ್ಟಿ ಅಂದರೆ ಹೇಗೆ ಅನ್ನೋಕ್ಕೆ ನಿಮ್ಗೆ ನಾಳೆ ಬೆಳಗ್ಗೆ ನೀವೆಲ್ಲ ದಯವಿಟ್ಟು ಒಂದು ಎಕ್ಸಸೈಸ್ ಮಾಡ್ಬೋದು. ಏನು ಅಂದರೆ ನಾಳೆ ಬೆಳಗ್ಗೆ ನೀವು 6:30ಗೋ 6 ಗಂಟೆಗೋ 7 ಗಂಟೆಗೋ ಎದ್ದು ನಿಮ್ಮ ಟೂತ್ ಬ್ರಷ್ ತೊಗೊಂಡು ನಿಮ್ಮ ಫೇವ್ರೇಟ್ ಟೂತ್ ಪೇಸ್ಟ್ ಹಾಕ್ಕೊಂಡು ಕೋಲ್ಗೇಟೋ ಪೆಪ್ಸೋಡೆಂಟೋ ಬಬೂಲೋ ಯಾವುದೋ ಹಾಕ್ಕೊಂಡು 10 ನಿಮಿಷ ಚಕ 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 ಅಂತ ಹಲ್ಲು ಉಜ್ಬಿಟ್ಟು ನೋಡಿ, ಕ್ಲೀನ್ ಆಗಿರೋದು ಟೂತ್ ಬ್ರಷ್. ಬೇಕಾದ್ರೆ ನಾಳೆ ನಾನು ಜ್ಞಾಪಿಸ್ಕೊಬೋದು. ನೀವು ಪೂರ್ತಿ ಕ್ಲೀನ್ ಆಗಿರಲ್ಲ ಹಲ್ಲು, ಬ್ರಷ್ ಕ್ಲೀನ್ ಆಗಿರುತ್ತೆ. ಹಾಗೆ ವಕ್ರದೃಷ್ಟಿ ಇರೋರು ಏನು ಮಾಡ್ತಾನೆ, ಏನಪ್ಪ ಹಲ್ಲು ಉಜ್ತಾ ಇಲ್ಲ, ನಾನು ಬ್ರಷ್ ಉಜ್ತಾ ಇದ್ದೀನಿ, ಬ್ರಷ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ನಮ್ಮ ಕಸ್ತೂರಿ ಅನ್ನೋರು ಭಾಳ ಚೆನ್ನಾಗಿ ಹೇಳ್ತಾರೆ. ನಾಯಿ ಜೊತೆಲಿ ಒಬ್ಬ ವಾಕಿಂಗ್ ಹೋಗ್ತಾ ಇದ್ದಂತೆ ಈ ರೋಡಲ್ಲಿ. ಆ ಕಡೆ ರೋಡಲ್ಲಿ ಇನ್ನೊಂದು ನಾಯಿ ಇತ್ತು. ಈ ನಾಯಿ ಅವನನ್ನು ಬಿಡಿಸ್ಕೊಂಡು ವೈ ಅಂತ ಓಡಾಗಿ ಆ ನಾಯಿಗೆ ಹೇಳತ್ತೆ, ನೀನು ಇಲ್ಲೇ ನಿಂತಿರು, ನಮ್ಮ ಯಜಮಾನನ್ನು ವಾಕಿಂಗ್ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ಅಂತ. ಇದು ವಕ್ರದೃಷ್ಟಿ. ಸೊ ಹೀಗೆ ಗಣಕಯಂತ್ರ ವ್ಯಸನಿಗೆ ಇನ್ನೇನಾದ್ರು ಮಾಡ್ಬೋದಾ? ಮೇಡಮ್, ನಿಮಗೆ ಒಂದು ಕ್ಲೂ. ಯಾಕೆ ಅಂದರೆ ಇದು ಸ್ವಲ್ಪ ಭಕ್ತಿಗೀತೆಗೆ ಸಂಬಂಧಪಟ್ಟಿದ್ದು. ಏನಾದ್ರು ಮಾಡ್ಬೋದಾ? ಕ್ಲೂ ಕೊಟ್ಟಿದ್ದೀನಿ ಈಗ. ಭಾವಗೀತೆ ಅಲ್ಲ, ಭಕ್ತಿ ಸಂಬಂಧಪಟ್ಟಿದ್ದು. ಕಂಪ್ಯೂಟರ್ ಅಡಿಕ್ಟಿಗೂ ಭಕ್ತಿಗೂ ಏನು ಸಂಬಂಧ? ಗಣಕಯಂತ್ರ ಆಲ್ಮೋಸ್ಟ್ ಹತ್ರ ಬಂದರು. ನೋಡಿದ್ರೆ ನಾನು ಹೇಳಿಲ್ವ, ಎಲ್ಲ ವರಿ ನಿವಾರಿಸೋರು ರಾಜೇಶ್ವರಿ ಅಂತ ಹೇಳಿದ್ನಲ್ಲ. ಕಂಪ್ಯೂಟರ್ ಅಡಿಕ್ಟ್ ಅನ್ನೋಕ್ಕೆ ಕನ್ನಡದಲ್ಲಿ ಗಣಕದಾಸ ಅಂತ ಅಲ್ವಾ? ಗಣಕದಾಸ. ಇದು ನಡೆದಿದ್ದು ಕರ್ನಾಟಕ ಬ್ಯಾಂಕಲ್ಲಿ. ನಮ್ಮ ಫ್ರೆಂಡು ಒಬ್ಬರು ಪರ್ವತೀಕರ್ ಅಂತ ಒಬ್ಬರಿದ್ದರು, ಜ್ಞಾಪಕ ಇದೆಯಾ? ಪರ್ವತೀಕರ್ ಅಂತ ಅವರು ಗುಲ್ಬರ್ಗದಲ್ಲಿದ್ದರು, ನಮ್ಮ ಸ್ನೇಹಿತರು. ಅವರು ಕನ್ನಡ ಅಭಿಮಾನಿ ಎಷ್ಟು ಧಾರವಾಡದವರು. ಕನ್ನಡ ಎಷ್ಟು ಅಭಿಮಾನ ಅಂದರೆ ಅವರು ಅಪ್ಪಿತಪ್ಪಿ ಕೂಡ. ಅವರು ಗುಲ್ಬರ್ಗದಲ್ಲಿದ್ದರು, ನಾನು ಗುಲ್ಬರ್ಗದಲ್ಲಿದ್ದೆ, ನಬಾರ್ಡಲ್ಲಿ. ಒಟ್ಟಿಗೆ ಬೆಂಗಳೂರಿಗೆ ಮೀಟಿಂಗ್ ಎಲ್ಲ ಬರ್ತಾಯಿದ್ವಿ. ಎಷ್ಟು ಕನ್ನಡ ಅಭಿಮಾನ ಗೊತ್ತಾ ಯಾಜಿ ಸರ್ ಅವ್ರಿಗೆ. ಒಂದು ಸಲ ಲಗೇಜ್ ಹಿಡ್ಕೊಂಡು ಟ್ರೈನಿಗೆ ಹೋಗಬೇಕು. ಆಟೋ ರಿಕ್ಷಾಗೆ ನಮ್ಮ ಮನೆಗೆ ಬಂದಿದ್ದರು, ಹೋಗೋಣ ಅಂತ ಆಟೋ ಅಂತ ಕರೆದ್ರು. ಅವನು ವೈ ಅಂತ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ಬಂದ. ಅದು ಲಗೇಜ್ ಒಳಗೆ ಇಟ್ಬಿಟ್ಟು ಇಡ್ತಾ ಇದ್ದಾರೆ. ಅವನು ಆಟೋ ಡ್ರೈವರು ಕಿದರ್ ಜಾನ ಸಾಬ್ ಅಂದ. ತಕ್ಷಣ ವಾಪಸ್ ತೊಗೊಂಡು ಎಲ್ಲೂ ಬೇಡ ಹೋಗಪ್ಪ ಅಂದ್ಬಿಟ್ರು. ಯಾಕೆ ಕಳಿಸ್ಬಿಟ್ರಿ ಅಂದೆ. ಅವನು ಯಾಕೆ ಹಿಂದಿಲಿ ಕೇಳ್ದ, ಕನ್ನಡದಲ್ಲಿ ಕೇಳಬೇಕಾಯ್ತು. ನಾನು ಹೇಳಿದೆ, ಅಲ್ಲ ನೀವು ಕನ್ನಡ ಅಂತ ಕೂತ್ಕೊಂಡ್ರೆ ಟ್ರೈನ್ ಮಿಸ್ ಆಗುತ್ತೆ. ಅವ್ರು ಹೇಳಿದ್ರು, ಟ್ರೈನ್ ಮಿಸ್ ಆಗಲಿ ಪರವಾಗಿಲ್ಲ, ಕನ್ನಡ ಮಿಸ್ ಆಗಬಾರ್ದು ಅಂತ. ಕನ್ನಡ ಅಭಿಮಾನಿ, ಕನ್ನಡ ಸಂಘ ಅಂತವ್ರು. ಅವರಿಗೆ ಒಂದು ಸಲ ಏನಾಯಿತು, ಆಫೀಸರಾಗಿ ಪ್ರಮೋಷನ್ ಬಂದು ಚೆನ್ನೈ ಟ್ರಾನ್ಸ್ಫರ್ ಆಗೋಯ್ತು. ನಾವೆಲ್ಲ ಪಾರ್ಟಿ ಕೊಟ್ವಿ. ಏನು ಭಟ್ರೆ ಆಯ್ತಲ್ಲ, ಇನ್ನೇನು ಕನ್ನಡ ಮುಗೀತಲ್ಲ ನಿಮ್ಮದು. ಯಾಕೆ ಕನ್ನಡ ಮುಗೀತು? ಕನ್ನಡ ಯಾಕೆ ಮುಗಿಯುತ್ತೆ ಅಂದರೆ ಕರ್ನಾಟಕ ಬ್ಯಾಂಕ್ ಅವರು, ಕರ್ನಾಟಕ ಬ್ಯಾಂಕ್. ಸೊ ಕನ್ನಡ ಯಾಕೆ ಮುಗಿಯುತ್ತೆ? ಇನ್ನೇನು ಆಯ್ತಲ್ಲ, ಚೆನ್ನೈಗೆ ಹೋಗ್ತಾ ಇದ್ದೀರಾ, ಅಲ್ಲೆಲ್ಲಿ ಕನ್ನಡ ಮಾತಾಡ್ತಾರೆ. ಚೆನ್ನೈಗಲ್ಲ, ಚೈನಾಗೆ ಹೋದರೂ ನಾನು ಕನ್ನಡ ಮರೆಯಲ್ಲ. ಅದು ಸರಿ ನೋಡೋಣ ಹೋಗಪ್ಪ ಒಟ್ಟದು. ಒಂದು 6 ತಿಂಗಳು ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಒಂದು 6 ತಿಂಗಳಾದಮೇಲೆ ನಾನು ಒಂದು ಕಡೆ ಹೋಗ್ತಾಯಿದ್ದೆ, ಎದುರುಗಡೆ ಇಲ್ಲಿ ಹೋಗ್ತಾಯಿದ್ದೆ. ಭಟ್ರೆ ಅಂದೆ. ತಕ್ಷಣ ಯಾವಾಗ ಬಂದ್ರಿ? ನಾನು ಆ್ಯಕ್ಷನ್ ನೋಡಿ ಈಗ. ಭಟ್ರೆ ಯಾವಾಗ ಬಂದ್ರಿ? ಏನು ಹೇಳಿದ್ರು ಗೊತ್ತಾ ಅವರು? ಕಬಾಲಿಡಾ ಅಂದರು. ಕಬಾಲಿ ಅಂತ ಒಂದು ರಜನಿಕಾಂತ್ ಸಿನಿಮಾ ಬಂದಿತ್ತು, ಗೊತ್ತಾ ನಿಮಗೆ? ಇಲ್ಲಿ ಬಂತ ಇಲ್ಲ, ಇಲ್ಲಿ ತಮಿಳು ಬರೋಲ್ಲ ಜಾಸ್ತಿ. ಕಬಾಲಿಡಾ ಅಂತ ಒಂದು ತಮಿಳ್ನಲ್ಲಿ ಹೇಳ್ಬಿಟ್ರು. ನಾನು ಆವತ್ತೇ ಹೇಳಿದೆ, ಚೆನ್ನೈಗೆ ಹೋದ ತಕ್ಷಣ ಕನ್ನಡ ಮರ್ತು ಬಿಡ್ತೀರಾ. ನಾನೆಲ್ಲಿ ಕನ್ನಡ ಮರ್ತೆ? ಮತ್ತು ಈ ಕಬಾಲಿ ಅಂತ ಹೇಳಿದ್ದೇನು? ಅವ್ರು ಏನು ಹೇಳಿದ್ರು ಗೊತ್ತಾ? ಕಬಾಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತೆ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಇದು ಮನುಷ್ಯನಿಗೆ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಇದ್ದರೆ, ನನಗೆ ಬಹುಶ್ರುತ ಆಧ್ಯಾತ್ಮ ಮತ್ತು ಹಾಸ್ಯ ಅಂತ ನನಗೆ ಪರಿಚಯ ಮಾಡಿದ್ರು. ಆಧ್ಯಾತ್ಮಕ್ಕೂ ಹಾಸ್ಯಕ್ಕೂ ಏನು ಸಂಬಂಧ? ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತ. ಓಕೆ, ಹಾಸ್ಯಕ್ಕಾಯ್ತು. ಬಟ್ ಫಿಲಾಸಫಿ ಮಾತಾಡ್ತಾ ಇರುವಾಗ, ಭಗವದ್ಗೀತೆ ಮಾತಾಡ್ತಾ ಇದ್ದಾಗ, ರಾಮಾಯಣ ಮಹಾಭಾರತ ಮಾಡುವಾಗ ಹಾಸ್ಯ ತರೋಕ್ಕಾಗತ್ತಾ? ಅಫ್ಕೋರ್ಸ್ ನಮ್ಮ ಯಕ್ಷಗಾನದಲ್ಲಿ ಇದರಲ್ಲಿ ತರ್ತಾರೆ ತಾಳಮದ್ದಲಿನಲ್ಲಿ. ಆದ್ರೂ ಸ್ಟೋರಿನಲ್ಲಿ ನಂದೊಂದು ಫಿಲಾಸಫಿನ ಲಿಂಕ್ ಮಾಡ್ತಾ ಒಂದು ಕಡೆ, ಕೆಲವು ಕಡೆ ಭಗವದ್ಗೀತೆ, ಇವಾಗ ನಾಳೆ ಶಿವರಾತ್ರಿಗೆ ಒಂದು ಕಡೆ ಹೋಗ್ತಾರೆ, ಶಿವನ ಸಂಸಾರನ ಈ ಥರ ತಮಾಷೆಗೆ ಹೇಳಿ ಅಂತ ಹಿಂಗೆಲ್ಲ ಹೇಳ್ತಾರೆ. ಆವಾಗ ನಾನು ಕೇಳೋದು, ನಿಮಗೆಲ್ಲ ಭಕ್ತ ಪ್ರಹ್ಲಾದನ ಕತೆ ಗೊತ್ತು. ನಾನು ಆ್ಯಕ್ಷನ್ ನೋಡಿ, ಪ್ರಹ್ಲಾದ ಹಿರಣ್ಯಕಶಿಪು, ಕರೆಕ್ಟಾ? ಆ್ಯಕ್ಷನ್ನು ಪ್ರಹ್ಲಾದ ಹಿರಣ್ಯಕಶಿಪು ಮೀಸೆ ಇಟ್ಕೊಂಡು ಅವನಿಗೆ ವಿಷ ಕೊಡಿಸಿದ್ದಾಯಿತು, ಆನೆ ಕಾಲಿಂದ ತುಳಿಸಿದ್ದಾಯಿತು, ಬೆಟ್ಟದ ಮೇಲಿಂದ ಬೀಳಿಸಿದ್ದಾಯಿತು, ಎಲ್ಲ ಮುಗೀತು.
ಏನು ಮಾಡಿದ್ರು ಅವನು ಶ್ರೀಹರಿ ಅಂತ ಸಾಯಲಿಲ್ಲ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಹಿಡ್ಕೊಂಡು ಅವನು ವೈ ಅಂತ ಹೇಳ್ಕೊಂಡು, ಎಲ್ಲಿರುವನು ನಿನ್ನ ಶ್ರೀಹರಿ? ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ. ಪ್ರಹ್ಲಾದ ಹೇಳ್ತಾನೆ, ನನಗೇನು ಕೇಳ್ತೀಯ, ನೀನು ತಾನೇ ಈ ಬಿಲ್ಡಿಂಗ್ ಕಟ್ಸಿದ್ದು ಅಂತ. ಅಲ್ವಾ? ಯೋಚನೆ ಮಾಡಿ, ಇವನು 7 ವರ್ಷ 8 ವರ್ಷ, ಅವನಿಗೇನು ಗೊತ್ತು ಬ್ಯಾಂಕಲ್ಲಿ ಬಿಲ್ಡಿಂಗ್ನಲ್ಲಿ ಎಲ್ಲಿರುತ್ತೆ ಅಂತ. ಇದು ಹಾಸ್ಯ. ಇದನ್ನು ಸ್ವಲ್ಪ ಫಿಲಾಸಫಿ ಕನ್ವರ್ಟ್ ಮಾಡಿದ್ರೆ, ಈ ಬಿಲ್ಡಿಂಗ್ ಅನ್ನೋದು ದೇಹನೇ ನಮ್ಮ ಬಿಲ್ಡಿಂಗು. ಅದಕ್ಕೆ ಬಾಡಿ ಬಿಲ್ಡಿಂಗ್ ಅನ್ನೋದು. ಈ ದೇಹದಲ್ಲಿ ದೇವರು ಎಲ್ಲಿದ್ದಾನೆ ಅಂತ ನಾವು ಹುಡುಕೋಬೇಕು. ಬೇರೆಯವ್ರನ್ನ ಎಲ್ಲಿದ್ದಾನೆ ನಿನ್ನ ಶ್ರೀಹರಿ, ಇಲ್ಲಿದ್ದಾನೆ ಶ್ರೀಹರಿ ಅಂತ ಬೇರೆಯವ್ರನ್ನ ಕೇಳಿದ್ರೆ ಅವ್ರು ಹೆಂಗೆ ಗೊತ್ತಾಗುತ್ತೆ? ನಮ್ಮ ದೇಹದಲ್ಲಿ ಎಲ್ಲಿದ್ದಾನೆ ನಾವು ಹುಡ್ಕೋಬೇಕು ತಾನೆ. ಎಲ್ಲ ಕಡೆ ಇದ್ದಾನೆ ಅಂತಂದರೆ, ಇಲ್ಲಿದ್ದಾನೆ ದೇವರು ಅಂದರೆ ಅದು ಜ್ಞಾನಯೋಗ. ಇಲ್ಲಿದ್ದಾನೆ ದೇವರು ಅಂದರೆ ಅದು ಭಕ್ತಿಯೋಗ. ಇಲ್ಲಿದ್ದಾನೆ ದೇವರು ಅಂದರೆ ಅದು ಕರ್ಮಯೋಗ. ಈ 3 ಯೋಗಗಳಲ್ಲಿ ಯಾವ್ದು ಬೇಕಾದ್ರೆ ದಾರಿ ಮಾಡ್ಕೋ ದೇವರು ಕಾಣಿಸ್ತಾನೆ ಅಂತ ಫಿಲಾಸಫಿನಲ್ಲಿ. ಹಾಸ್ಯದ ಮುಖಾಂತರ ನಾವು ಜನಗಳನ್ನು ಯಾವುದಾದ್ರೂ ರೀತಿಯಲ್ಲಿ ತಲುಪ್ಬೋದು. ಸಂಗೀತದ ಮುಖಾಂತರ ಕೆಲವು ಸಲ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ನನಗೊಂದು 4 ರಾಗ ಗೊತ್ತು ಅಂತ ಹೇಳಿದ್ನಲ್ಲ. ಒಂದು ಸಲ ಏನಾಯ್ತಂತೆ, ಒಂದು ರಾಮೋತ್ಸವ ಟೈಮ್, ಒಂದು ಕನ್ನಡ ಸಂಘ ಶ್ರೀರಾಮ ಸೇವಾ ಮಂಡಳಿ ಅಂತ ಒಬ್ಬರು ಇಟ್ಕೊಂಡಿದ್ದಾರೆ. ಮಹಾ ದೊಡ್ಡ ಕರ್ನಾಟಕ ಸಂಗೀತಗಾರರನ್ನು ಅವರು ಪ್ರೋಗ್ರಾಮ್ಗೆ ಫಿಕ್ಸ್ ಮಾಡೋಕ್ಕೆ ಹೋದರು. ಸರ್, ಏಪ್ರಿಲ್ 24ನೇ ತಾರೀಕು ಫ್ರೀ ಆಗಿದ್ದೀರಾ? ಸಂಗೀತ ಸ್ಕೂಲು, ಅಲ್ಲೊಬ್ಬ ಪಿಟೀಲ್ ನುಡಿಸ್ತಾ ಇದ್ದ, ತಬಲ ಹೊಡಿತಾ ಇದ್ದ, ಇದು ಮಾಡಿ ಮೃದಂಗ, ಮೋರ್ಚಿಂಗು, ಘಟ ಕೂತಿದ್ದ ತಕ್ಷಣ, ಸರ್ 24ನೇ ತಾರೀಕು ನಮ್ಮಲ್ಲಿ ಒಂದು ರಾಮೋತ್ಸವ, ನೀವು ಸಂಗೀತ ಕಚೇರಿ ಮಾಡಿಕೊಡ್ಬೇಕು. ಸರಿ, ಆಗಲಿ ಬರ್ತೀವಿ ಅಂದರು. ನಾನು ಬರ್ತೀನಿ, ನಮ್ಮ ಜೂನಿಯರ್ ಬರ್ತಾನೆ, ವಯಲಿನ್ನು, ಮೃದಂಗ, ಮೋರ್ಚಿಂಗು, ಘಟ ಇಷ್ಟೆಲ್ಲ ಸೇರಿ 35,000 ರೂಪಾಯಿ. ಆವಾಗಿನ ಕಾಲದಲ್ಲಿ 35,000 ರೂಪಾಯಿ ಅಂದರೆ ಸೋನು ನಿಗಮ್ನೇ ಕರೆಸ್ಬಿಡ್ಬೋದು ಈಗ, ಅಥವಾ ವಿಜಯ್ ಪ್ರಕಾಶ್ನೇ ಕರೆಸ್ಬಿಡ್ಬೋದು. ಸೊ 35,000 ಆಗಲ್ವಲ್ಲ ಸರ್, ಅಷ್ಟೊಂದು ನಮ್ಗೆ ಆಗಲ್ಲ, ನಾವು ಹೊಸ ಒಂದು ವರ್ಷ ಆಯಿತು, ಹಾಗಾದ್ರೆ ಎಷ್ಟು ಕೊಡ್ತೀರಾ ನೀವು ಅಂತ ಕೇಳಿದ್ರು ಭಾಗವತರು. ನಾವು ಏನೂ ಕೊಡೋಕ್ಕಾಗಲ್ಲ, ಪಾನಕ ಕೋಸಂಬರಿ ಕೊಡ್ತೀವಿ, ಬರ್ತೀರಾ ಅಂದರು. ಪಾನಕ ಕೋಸಂಬರಿ ಕೊಟ್ಬಿಟ್ಟು 3 ಗಂಟೆ ಕಚೇರಿ, ಸಂಗೀತ ಕಚೇರಿ, ಆಗಲ್ಲ ಹೋಗ್ರಿ ಅಂದ್ರಂತ. ಸಾಯೋ, ದಯವಿಟ್ಟು ಆ ಥರ ಅನ್ಬೇಡಿ, ಶ್ರೀರಾಮನ ಸೇವೆ ಅಂದ್ಕೊಂಡು ಬರಬೇಕು ಅಂದರು. ಶ್ರೀರಾಮ ಅಂತ ಹೇಳಿದ ತಕ್ಷಣ ಭಾಳ ಬೇಜಾರಾಗೋಯ್ತು. ಇವರು ರಾಮನ ಭಕ್ತರು. ಬಂದನೇನೇ ರಾಮ ಬಂದನೇನೆ, ರಘುರಾಮ ಬಂದನೇನೆ ಅಂತ ಹಾಡು ಕೇಳಿದ್ರು ಅವರು. ಬಂದನೆ. ಸೊ ರಾಮನ ಸೇವೆ ಅಂದ ತಕ್ಷಣ ನಾವು ಬರ್ತೀವಿ, ಹೋಗಿ ವಾಪಸ್ ಕಳಿಸ್ಬಿಟ್ರು ಬಿಟ್ಟು. ಆಮೇಲೆ ಅವ್ರು ಹೋದ್ಮೇಲೆ ಈ ಸಂಗೀತಗಾರನೆಲ್ಲ ಕೂರಿಸ್ಕೊಂಡು ಭಾಗವತರು ಹೇಳ್ತಾರೆ, ಪಿಟೀಲ್ನವ್ರಿಗೆ, ಮೃದಂಗದವ್ರಿಗೆ, ಘಟ, ಮೋರ್ಚಿಂಗ್ ಎಲ್ಲರನ್ನ ಕರೆದು, ನೋಡಿ 24ನೇ ತಾರೀಕು ರಾಮ ಸೇವಾ ಮಂಡಳಿಯಲ್ಲಿ ಕಚೇರಿ ಇದೆ. ಆವತ್ತಿನ ದಿವಸ ಇಡೀ ಸಂಗೀತ ಕಚೇರಿನ ಬರೀ ಮೋಹನ ರಾಗದಲ್ಲೇ ಹಾಡಬೇಕು. ಮೋಹನ ರಾಗ ಅಂದರೆ ನಿಮ್ಮಲ್ಲಿ ಭೂಪು, ಅದರೊಳಗೆ ಬರೀ ಭೂಪ್ ರಾಗದೊಳಗೆ 3 ಗಂಟೆ ಕಚೇರಿ. 3 ಗಂಟೆ ಬರೀ ಭೂಪ್ ರಾಗದಲ್ಲ ಅಂದ್ರಂತೆ. ತಕ್ಷಣ ಈ ಶಿಷ್ಯನ ಕೇಳಿದ್ರಂತೆ, ಭೂಪ್ ರಾಗ ನಿನಗೆ ಪಾಠ ಆಗಿದೆ ತಾನೆ? ಆಗಿದೆ ಸರ್, ನೀವೇ ಹೇಳ್ಕೊಟ್ರಲ್ಲ ಗುರುಗಳೇ, ಅದ್ರದ್ದು ಆರೋಹಣ ಅವರೋಹಣ ಹೇಳಪ್ಪ. ಇವನು ಹೇಳ್ದ, ಸರಿ ಗ ಪದ ಸ ದ ಪ ಗ ರಿ ಸ. ಕರೆಕ್ಟಾ? ಸಪ್ತ ಸ್ವರಗಳಲ್ಲಿ ಯಾವ 2 ಸ್ವರಗಳಿಲ್ಲ ಇದರೊಳಗೆ? ಮ ಮತ್ತು ನಿ 2 ಇಲ್ವಾ? ಮನಿ ಇಲ್ವಲ್ಲ, ಕೊಡಲ್ವಲ್ಲ ಅವರು. ಸೊ ಮನಿ ಕೊಡಲ್ಲ ಅಂದರೆ ಅದಕ್ಕೆ ಆ 2 ಸ್ವರ ಬಿಟ್ಬಿಟ್ಟು ಹಾಗೊಡೋದು ಅಂತ. ಸಂಗೀತದಲ್ಲಿ ಈ ಥರದ್ದು ಒಂಥರ ವಿಶೇಷ. ನಿಮಗೊಂದು 2-3 ಪದ್ಯ ಹೇಳ್ತೀನಿ. ನಮ್ಮ ಹಾಸ್ಯದಲ್ಲಿ ಹೆಂಗೆ ಪದಗಳನ್ನ ಸ್ವಲ್ಪ ಈ ಕಡೆ ಆ ಕಡೆ ಇಂಗ್ಲೀಷೆಲ್ಲ ಹಾಕಿದ್ರೆ, ನಮ್ಮ ಸರ್ ಈಗ ತಾನೇ ಶ್ರೀಪಾದ್ ಶೆಟ್ಟರು ಹೇಳ್ತಿದ್ರು, ನಾವು ಬಸ್ಸು ರೈಲು ಅಂತ ಇಂಗ್ಲೀಷ್ನ ಹಂಗೆ ಉಪಯೋಗಿಸ್ಕೊಳ್ತೀವಿ, ಎಲ್ಲದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಆಯಾ ಭಾಷೆನ ಹಂಗಂಗೆ ಉಪಯೋಗಿಸ್ಕೊಂಡ್ರೆ ಹೆಂಗೆ ಬರುತ್ತೆ ಅಂತ. ನಿಮಗೆ 4 ಲೈನ್ನಲ್ಲಿ ಸಾಲಿನಲ್ಲಿ ಭಗವಾನ್ ಬುದ್ಧನ ಚರಿತ್ರೆ ಹೇಳವು. ಮೊದಲನೇ 2 ಲೈನ್ನಲ್ಲಿ ಹಾಸ್ಯ, ಎರಡನೇ 3-4 ಲೈನ್ನಲ್ಲಿ ಫಿಲಾಸಫಿ. ಏನು ಸರ್? 4 ಲೈನು. ಮೊದಲನೇ 2 ಲೈನಲ್ಲಿ ಹಾಸ್ಯ, 3-4 ಫಿಲಾಸಫಿ. ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನು ತಾನೆ ಅವರಪ್ಪ. ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರಿ ಎದ್ದೋದನ, ಊಟ ಎದ್ದೋದನಲ್ಲ ಅವನು. ಶುದ್ಧೋಧನ ಎದ್ದೋದನ ಹಾಸ್ಯ ಆಯಿತು. ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರಿ ಎದ್ದೋದನ, ಹಿಂತಿರುಗಿದಾಗ ಪೂರ್ಣ ಬದಲಾಯಿಸಿದ್ದ ಸಿದ್ಧಾರ್ಥ ಆಗಿದ್ದ ಬುದ್ಧ. ಹೆಂಗಿದೆ ನೋಡಿ ಫಿಲಾಸಫಿ. ಸೊ ಹಾಸ್ಯದಲ್ಲಿ ಹೇಳ್ತಾ ಅದೇ ಗುರಿ ಆಗಬಾರ್ದು, ಅದ್ರ ಜೊತೆಯಲ್ಲಿ ಇನ್ನೇನೋ ಫಿಲಾಸಫಿ, ಇನ್ನೇನೋ ಒಂದು ಮೆಸೇಜ್ ಕೊಡೋಕ್ಕೆ ಸಾಧ್ಯ. ಋತುಗಳಲ್ಲಿ ಯಾವ ಋತು ಶ್ರೇಷ್ಠ ಅಂತ ಇದುವರೆಗೂ ಯಾರೂ ತೀರ್ಮಾನ ಮಾಡಿಲ್ಲ.
ವಸಂತ ಋತು ಅಂತಾರೆ, ಅದು ಚಿಗುರು ಗಿಗುರು, ಓಕೆ. ಒಬ್ಬರು ಕನ್ನಡ ಕವಿ YNK ಅಂತ ಅವರು ಒಂದು ಪದ್ಯ ಬರೆದಿದ್ದಾರೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ನೋಡಿ ಸರ್, ಆ ಪದ ಹೊಡೆದ್ರೆ ಮೀನಿಂಗ್ ಹೆಂಗೆ ಚೇಂಜ್ ಆಯ್ತು. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತು ಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ಇದು ಬೇರೆ ಬೇರೆ ಭಾಷೆ ಇಂಗ್ಲೀಷ್ ಸೇರಿಸಿದ್ರು ಎಷ್ಟು ಚೆನ್ನಾಗಿ ತಾಳ ಹೆಂಗೆ ಸೆಟ್ ಆಗತ್ತೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತು ಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ವಸಂತನಿಗೆ ಒಂದು ಮಂತ್, ಸಂತನಿಗೆ ಒಂದು ಮಂತ್. ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಈಗ ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಮದುವೆಯ ನಂತರ ಹೆಂಡತಿ ಸೀಮಂತ್, ಗಂಡ ಸಾಮಂತ್ ಅಂತ. ಪದಗಳು ಹಂಗೆ ಬದಲಾಯಿಸ್ತಾ ಇದ್ದಾಗ ಹೆಂಗೆ ಚೇಂಜ್ ಆಗ್ತಾ ಇರತ್ತೆ ಅನ್ನೋಕ್ಕೆ. ನಿಮಗೆ ಒಂದು ಸಣ್ಣ ಪ್ರಶ್ನೆ, ನಿಮ್ಮ ಕಡೆ ಕಡಿಮೆ, ನಮ್ಮ ಕಡೆ ಜಾಸ್ತಿ. ಈ ಬಫೆ ಅನ್ನೋಕ್ಕೆ ಕನ್ನಡದಲ್ಲಿ ಏನು? ಸ್ವಯಂ ಸೇವೆ, ಸೆಲ್ಫ್ ಸರ್ವಿಸ್. ಅಲ್ಲಿ ಇಡ್ಲಿ ಬರುತ್ತೆ. ಬಫೆ ಅನ್ನೋ ಕನ್ನಡದಲ್ಲಿ ಏನು ಮೇಡಮ್? ಸುಹಾಸಿನಿ ಮೇಡಮ್, ಸರ್ ಗಣಪಯ್ಯನವ್ರೆ, ಬಫೆ ಅನ್ನೋಕ್ಕೆ ನಿಂತೂಟ. ಕೆಲವು ಸರಿ ಚೇರ್ ಇರುತ್ತಲ್ಲ, ಅಲ್ಲೇ ಕೂತ್ಕೊಂಡು ಕೂತ್ಕೊಂಡು ಕೈ ಆಲ್ಮೋಸ್ಟ್ ಬಂತದು. ಕೈ ಊಟ, ಪ್ಲೇಟ್ ಊಟ, ಬೇಡೂಟ, ಬೇಡೂಟ, ಬಾಡೂಟ ಇದ್ದಂಗೆ. ಬೇಡೂಟ ಆಲ್ಮೋಸ್ಟ್ ಹತ್ರ ಬಂದಿದೆ. ಕರೆಕ್ಟ್, ನೀವು ಹೇಳ್ತಾರೆ, ಸ್ವಲ್ಪ ಹತ್ರ ಬಂದಿದ್ದೀರಾ. ಈಗ ನೋಡಿ, ಬಾಳೆ ಎಲೆಯಲ್ಲಿ ಮದುವೆ ಫಂಕ್ಷನ್ಗಳಲ್ಲಿ, ಸಾಮಾನ್ಯ ಫಂಕ್ಷನ್ಗಳಲ್ಲಿ ತಾನೇ ಇದೆಲ್ಲ ಬಫೆ ಇರೋದು. ಈ ಫಂಕ್ಷನ್ಗಳಲ್ಲಿ ಬಾಳೆ ಎಲೆ ಊಟಕ್ಕೂ ಆಮೇಲೆ ಇದು ಬಫೆಗೂ ಏನು ವ್ಯತ್ಯಾಸ ಅಂದರೆ, ಬಾಳೆ ಎಲೆಯಲ್ಲಿ ಹಾಕಿ ಬಡಿಸಿರ್ತಾರೆ, ನಾವು ಹೋಗಿ ಕೂತ್ಕೊಂಡಿರ್ತೀವಿ. ಅಲ್ಲಿ ಉಪ್ಪು ಗಿಪ್ಪು, ಅಲ್ಲಿ ಏನೇನು ಅಡುಗೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅದು ಬಂದಾಗಲೇ ಚಿರೋಟಿನೋ ಒಡವೆನೋ ಲಡ್ಡುನೋ ಏನೇನೋ ಬಿಸಿಬೇಳೆ ಭಾತ ಏನೋ ಗೊತ್ತಾಗೋದು. ಸೊ ಅವ್ರು ಏನು ಹಾಕ್ತಾರೋ ಅದನ್ನು ತಿನ್ನಬೇಕು. ಆದರೆ ಬಫೆನಲ್ಲಿ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ. ಸೂಪಿಂದ ಹಿಡಿದು ಐಸ್ ಕ್ರೀಮ್ವರೆಗೂ ಮೊದಲೇ ಇರುತ್ತೆ. ಇದು ಮಾಡಿದ್ದುಣ್ಣೋ ಮಹಾರಾಯ, ಅದು ನೋಡಿದ್ದುಣ್ಣೋ ಮಹಾರಾಯ ಅಂತ. ನೋಡಿದ್ದುಣ್ಣೋ, ಅಲ್ಲಿ ಏನನ್ನು ನೋಡ್ತೀವೋ ಅದನ್ನು ತಿನ್ನಬೇಕು ಅಂತ. ಇದು ಕನ್ನಡದಲ್ಲಿ ನಾನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಈ ಥರ ಹೊಸ ಪದಗಳು ಮಕ್ಕಳಿಗೆ, ಹೈಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಒಂದು ವರ್ಕ್ಶಾಪ್ ಮಾಡ್ತಾಯಿರ್ತೀನಿ. ಇದನ್ನು ಹಾಸ್ಯ ಅಂತ ತೊಗೋಬೇಡಿ, ಕ್ರಿಯೇಟಿವಿಟಿ, ರೈಟ್ ಸೈಡ್ ಆಫ್ ದಿ ಬ್ರೈನ್ ಅಂತ ಯೋಚನೆ ಮಾಡಿದಾಗ ಹೊಸದಾಗಿ ಹಂಗಾಗತ್ತೆ. ಹೊಸದಾಗಿ ಈ ಥರ ನಾವು ಪದಗಳನ್ನ ಹೊಸದಾಗಿ ಮಾಡ್ತಾ ಇದ್ದಾಗ ನಮ್ಗೆ ಅನೇಕ ವಿಚಾರಗಳು ನಮ್ಗೆ ಗೊತ್ತಾಗತ್ತೆ. ಈಗ ಅತ್ತೆ ಸೊಸೆ ವಿಷಯ ಬಂದಾಗ, ಅತ್ತೆ ನಾನು ಹೇಳಿದ್ನಲ್ಲ ನಿಮಗೆ, ಇದನ್ನು ನಾನು ಎಲ್ಲ ಕಡೆ ಹೇಳ್ತೀನಿ ವಿತ್ ಯುವರ್ ಕೈಂಡ್ ಪರ್ಮಿಷನ್. ಯಾವುದು ಅತ್ತೆ ಸೊಸೆ ಕಾರ್ಯಕ್ರಮ ಹೊನ್ನಾವರದಲ್ಲಿ ಕೊಟ್ಟರು. ಮೊದಲನೇ ಹಾಡು ಸೊಸೆಯವ್ರ ಕೈನಲ್ಲೇ ಹಾಡಿಸಿದ್ರು. ಆಮೇಲೆ ಬರ್ತಾವೆ ಇವರೊಂದು ಹಾಡು, ಅವರೊಂದು ಹಾಡು, ಇವರೊಂದು ಅಡುಗೆ, ಅವರೊಂದು ಅಡುಗೆ, ಇವರೊಂದು ಕಡೆ ಫಂಕ್ಷನ್, ಅವರೊಂದು ಕಡೆ ಹೋಗೋದಲ್ಲದೆ ಕೊನೆಯಲ್ಲಿ ಅಲ್ಟಿಮೇಟ್ ಏನು ಮೆಸೇಜ್ ಕೊಟ್ಟರು ಅಂದರೆ, ಭೈರವಿರಾಗ ಇಬ್ಬರು ಜೊತೆಯಲ್ಲೇ ಹಾಡಿದ್ರು. ಇದು ಸಂಸಾರ ಅಂತ. ಸಂಸಾರ ಎಂಥ ಮೆಸೇಜ್ ಇದೆ ಇದರೊಳಗೆ. ಹೀಗೆ ನಾವು ಹಾಸ್ಯದಲ್ಲಿ, ಇದು ಸಂಸಾರದಲ್ಲಾಗಲಿ, ಕುಟುಂಬದಲ್ಲಾಗಲಿ, ದುಡ್ಡಿನ ವಿಷಯದಲ್ಲಾಗಲಿ, ಯಾವುದೇ ಫಿಲಾಸಫಿನಲ್ಲಾಗಲಿ, ಸಂಸಾರದಲ್ಲಿ ಗಂಡ ಹೆಂಡತಿ ವಿಷಯದಲ್ಲಿ ಈಗೆಲ್ಲ ಮುಖ ಗಂಟು ಹಾಕ್ಕೊಂಡ್ಬಿಟ್ಟಿರ್ತಾರೆ. ನಿಮಗೊಂದು ಸಣ್ಣ ಕತೆ ಹೇಳ್ಬಿಟ್ಟು ಕೊನೆಯದೊಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ. ಕೊನೆಯ ಪ್ರಶ್ನೆ ಒಂದಿದೆ, ಕೋಟ್ಯಾಧಿಪತಿ ಆಗುವಂಥದ್ದು ಒಂದು ಪ್ರಶ್ನೆ ಇದೆ. ಅದನ್ನು ಯಾರು ಗೆಲ್ತೀರಾ ನೋಡ್ಬಿಡೋಣ. ಅದಕ್ಕೆ ಮುಂಚೆ ಒಂದು ಕೋಟ್ಯಾಧಿಪತಿದೇ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಜಾಸ್ತಿ ಇಲ್ಲ. ಈ ಕೊನೆಯ ಪ್ರಶ್ನೆ ನೀವೆಲ್ಲ ದಯವಿಟ್ಟು ಆನ್ಸರ್ ಹೇಳಬೇಕು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ದ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಂಗೆ ನಿಮ್ಮ ಮನಸ್ಸು ಡಾಕ್ಟರ್ ಹೆಂಗೆ ಇರ್ತಾನೆ ಅಂತ ಒಂದು ನೀವು ಕಲ್ಪನೆ ಮಾಡ್ಕೋಬೇಕು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ದ. ಆ ಡಾಕ್ಟರ್ ಕ್ವಾಲಿಫಿಕೇಷನ್ ಏನು ಗೊತ್ತಾ? ಏನು ಸರ್ ಲಂಬೋದರ ಸರ್, ಆ ಡಾಕ್ಟರ್ ಕ್ವಾಲಿಫಿಕೇಷನ್ ಕ್ಲಿನಿಕ್ ಇತ್ತು. ಡಾಕ್ಟರ್ ಡ್ಯಾಶ್ MBBS BVSC ಅಂದರೆ ಅರ್ಥ ಏನು? MBBS ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ. ಮನುಷ್ಯರಿಗೆ ನೆಗಡಿ, ಕೆಮ್ಮು, ವರ, ಇದಕ್ಕೆಲ್ಲ ಕಾಯಿಲೆ ಕೊಟ್ಟು ಔಷಧಿ ಕೊಟ್ಟು ವಾಸಿ ಮಾಡೋದು. BVSC ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂತ, ಅಂದರೆ ಪ್ರಾಣಿಗಳಿಗೆಲ್ಲ ಔಷಧಿ ಕೊಟ್ಟು ಯಾವುದೇ ಕಾಯಿಲೆ ಬಂದರೂ ವಾಸಿ ಮಾಡೋದು. ಈ ಥರ ಡಾಕ್ಟರ್ ಕ್ಲಿಯರ್ ಆಯಿತಾ? ಹೆಂಗೆ ಅಂದರೆ ಇವನು ಕ್ಲಿನಿಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಳಗ್ಗೆ 8:30 ಶಟರ್ ಡರ್ ಅಂತ ಎಳಿತಿದ್ದ, ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಕೂತ್ಕೊಂಡಿರ್ತಿದ್ದ. ಡಾಕ್ಟರ್ ಡ್ಯಾಶ್ MBBS BVSC ಕೂತ್ಕೊಂಡು. ಒಬ್ಬ ಮನುಷ್ಯ ಏನು ಪೇಷಂಟು ನಾಯಿನ ಹಿಡ್ಕೊಂಡು ಎಳ್ಕೊಂಬರ್ತಾಯಿದ್ದ. ನನ್ನ ಕೈ ಅಂತ ನಡ್ಕೊಂಡು
ನಡ್ಕೊಂಬರ್ತಾನೆ, ನಡುಕ್ತಾನೆ. ನಾಯಿನ ಅಲ್ಲಿ ಬಿಟ್ಟ, ಬಂದ. ಏನು ಸಮಾಚಾರ? ಗುಡ್ ಮಾರ್ನಿಂಗ್ ಡಾಕ್ಟರ್, ಗುಡ್ ಮಾರ್ನಿಂಗ್. ಏನು ಸಮಾಚಾರ? 3-4 ದಿವಸ ಸಿಕ್ಕಾಪಟ್ಟೆ ಚಳಿ ಜ್ವರ ಡಾಕ್ಟರ್. MBBS ತಾನೇ ಈಗ ಟ್ರೀಟ್ಮೆಂಟ್ ಕೊಡಬೇಕಾದ್ದು. ಬನ್ನಿ ಕೂತ್ಕೊಳ್ಳಿ ಅಂದ. ಅವನು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಉಸಿರು ತೊಗೊಳ್ಳಿ, ಓಕೆ, ನಾಲ್ಗೆ ತೋರಿಸಿ, ಸಿಕ್ಕಾಪಟ್ಟೆ ಚಳಿ ಜ್ವರ ಇದೆ, ಈ ಟ್ಯಾಬ್ಲೆಟ್ ತೊಗೊಳ್ಳಿ, ಬೆಳಗ್ಗೆ ಒಂದು, ರಾತ್ರಿ ಒಂದು, ನಾಳೆ ಒಂದು, 3 ದಿವಸ. MBBS ಆಯಿತಾ? ಇವನು ಹೋಗೋ ಬದಲು, ಡಾಕ್ಟರ್ ನಮ್ಮ ನಾಯಿ ಯಾಕೋ 1 ವಾರದಿಂದ ಏನೂ ತಿಂತಾಯಿಲ್ಲ ನೋಡಿ ಅಂದ. BVSನ ನಾಯಿನ ಟೇಬಲ್ ಮೇಲೆ ಕೂರಿಸಿ ಅಂದ. ಟೇಬಲ್ ಮೇಲೆ ಕೂರಿಸಿದ ತಕ್ಷಣ ಅದು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಅದನ್ನು ಚೆಕ್ ಮಾಡ್ದೆ. ನಾಲ್ಗೆ ತೋರಿಸಿ ಅನ್ನಲಿಲ್ಲ, ಅದು ಮೊದಲೇ ತೋರಿಸ್ತಾ ಇತ್ತು. ನಾಲ್ಗೆ ಒಂದು ಇಂಜೆಕ್ಷನ್ ತೊಗೊಂಡು ಹಿಂಗೆ ಚುಸಿದ, ಅಂತೂ ಹಿಂಗೆ ಉಜ್ಜಿಬಿಟ್ಟು ₹500 ಕನ್ಸಲ್ಟೇಷನ್. ನಿಮ್ದು 250, ನಾಯಿದು 250. ಇದು ಅವನು ಕ್ಲಿನಿಕಲ್ಲಿ ನಡೀತಾ ಇದೆ. ಆ ಡಾಕ್ಟರ ಹೆಸರೇನು ಅಂತ ಪ್ರಶ್ನೆ. ಮೊನ್ನೆ ಒಂದು ಕಡೆ ಬೆಂಗಳೂರಲ್ಲಿ ನಾವು ಒಂದು 5-6 ಜನ ಇದ್ವಿ ರಾಜ್ಯೋತ್ಸವ ಟೈಮ್ನಲ್ಲಿ, ಇನ್ಯಾರೋ ನಮ್ಮಲ್ಲಿರೋರು. ಈ ಪ್ರಶ್ನೆನ ಆಡಿಯನ್ಸಿಗೆ ಕೇಳಿಬಿಟ್ಟು, ಮನುಷ್ಯರಿಗೂ ಪ್ರಾಣಿಗಳಿಗೂ ಯಾವುದೇ ಕಾಯಿಲೆ ಇದ್ದು ಅವನಿಗೆ ಯೋಗಕ್ಷೇಮ ನೋಡಿಕೊಂಡು ಅವರು ಸುಖ ಸಂತೋಷದಿಂದ ಇರೋ ಥರ ಮಾಡುವಂಥ ಡಾಕ್ಟರ್ ಹೆಸರೇನು ಅಂದೆ. ಆಡಿಯನ್ಸಲ್ಲಿ ಮೂಲೆಯಿಂದ ಒಬ್ಬರು ಪ್ರಾಣೇಶ್ ಅಂದ್ಬಿಟ್ರು. ಪಾಪ ಅವ್ರು ಅಲ್ಲೇ ಕೂತಿದ್ರು. ನಾನಲ್ಲ ಅಂದರು. ನಿಮಗೇನು ಅನಿಸುತ್ತೆ? ಮನೋರೋಗಿನ? ಮನೋರೋಗಿ ಹೆಂಗಾಗುತ್ತೆ? ಮನಸ್ಸಿಗೆ ಸಂಬಂಧಪಟ್ಟು ಇಲ್ಲಿ ಮನುಷ್ಯ ಇವಾಗ ನೋಡಿದ್ನಲ್ಲ ಆ್ಯಕ್ಷನ್ನು, ಮನುಷ್ಯರಿಗೂ ಪ್ರಾಣಿಗಳಿಗೂ ಏನೋ ಇರ್ಬೋದಾ ಹೆಸರು? ಮಹಾಪ್ರಾಣಿ ಅನ್ನೋದೊಂದು ಸ್ವಲ್ಪ ಆ ಕಡೆ ಇಟ್ಕೊಂಡು, ಈ ಮಧ್ಯದಲ್ಲಿ ಇನ್ನೊಂದೇನೋ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದನ್ನು ಆಮೇಲೆ ತೊಗೊಳ್ತೀನಿ. ಮಹಾಪ್ರಾಣಿ ಅಂದಾಗ ಜ್ಞಾಪಕ ಬಂತು ನನಗೆ ಈಗ ಹೇಳೋದು. ಈ ಸ್ಪೆಲ್ಲಿಂಗ್ ಇದೆಯಲ್ಲ, ಮಾತು ಕತೆ ಅನ್ನೋದು ಅಲ್ಪ ಪ್ರಾಣನೋ, ಕಥೆ ಅನ್ನೋದು ಕರೆಕ್ಟೋ ಅಂತ ಚರ್ಚೆ ಸಾಹಿತಿಗಳು. ಕತೆ ಅನ್ನೋದಕ್ಕೆ ತೆ ಅನ್ನೋದು ಸಣ್ಣದು, ತ ಅನ್ನೋದು ಹಿಂಗೆ ಒಂದ್ಸಲಿ ಚರ್ಚೆ ಆಗೋಯ್ತು. ನಿಮಗೆಲ್ಲ ನಡೆದಿದ್ದ ಕತೆ ಹೇಳ್ಬಿಡ್ತೀನಿ. ನಮ್ಮ MS ನರಸಿಂಹಮೂರ್ತಿ ಅಂತ ಒಬ್ಬರು ಯಾರು ರೈಟರ್, ನಿಮ್ಗೆ ಗೊತ್ತು ಯಾರು? ಈ ಪಾಪ ಪಾಂಡು, ಸಿಲ್ಲಿಲಲ್ಲಿ ಇದೆಲ್ಲ ಇದೆಯಲ್ಲ, ಅದನ್ನು ಬರೆದಿರೋ ಅಂಥದ್ದು. ಅವರಿಗೆ ಒಂದು ಪಾತ್ರ ಕ್ರಿಯೇಟ್ ಮಾಡಬೇಕಾಯ್ತು. ಇದು ಆಮೇಲೆ ಬರ್ತೀನಿ ವಿಷಯಕ್ಕೆ, ಮಧ್ಯದಲ್ಲಿ ಇದು ಮಹಾಪ್ರಾಣಿ ಅಂದಿದ್ದಕ್ಕೆ. ಅವರಿಗೆ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಬೇಕಾಯಿತು ಟಿವಿಗೆ. ಆ ಪಾತ್ರದ ಹೆಸರು ಭಾಗೀರಥಿ ಅಂತ. ಇವರಿಗೆ ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಆಗೋಯ್ತು. ಬಾ ಅನ್ನೋದು ಅಲ್ಪ ಪ್ರಾಣನೋ ಮಹಾಪ್ರಾಣನೋ, ರಾ ಅನ್ನೋದು ರಾ ಅನ್ನೋದೇನು ತೊಂದರೆ ಇಲ್ಲ, ಥಿ ಅನ್ನೋದು ಅಲ್ಪ ಪ್ರಾಣನೋ ಮಹಾಪ್ರಾಣನೋ. ನಿಮಗೇನು ಅನ್ಸುತ್ತೆ? ಬಾ ಅನ್ನೋದು BA ಅಥವಾ BH ಏನೋ? BHA ಭಾ ಆಯಿತು. ಗಿ ಅಂತೂ ಮಾತಾಡೋಂಗಿಲ್ಲ, ರಾ ಅಂತೂ ಮಾತಾಡೋಂಗಿಲ್ಲ. ಈ ತಿ ಅನ್ನೋದು TI THI? ಟಿ ಮಹಾಪ್ರಾಣ. ಇವ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಅದು ಭಾಗೀರಥಿ ಏನೋ ಬರೆದ್ರು. ಇನ್ಯಾರೋ ಅವ್ರು ಬರೆದಿದ್ದು ನೋಡಿದ್ರೆ, ಮಹಾಪ್ರಾಣ ಅಂತ ಹಾಕಿದ್ದೀರಾ, ಆಯಿತು ನೀವು ಇದೆಲ್ಲ ಹಿಂಗೆಲ್ಲ ಕನ್ಫ್ಯೂಸ್ ಆಗಿ ನೋಡಿ. ಯಾರ್ಯಾರನೋ ಕೇಳಿದ್ರು, ಭಾಳ ದೊಡ್ಡ ಇರೋವಂಥವ್ರು ನಾವು ಕೇಳಿ, ಸರ್ ಇಲ್ಲಿ ಕೊನೆಯಲ್ಲಿ ಈ ಥಿ ಅನ್ನೋದು ಥೀನೋ ಅಂದರು. ಅವಾಗ ಅವ್ರು ಕ್ಲಿಯರಾಗಿ ಯಾರೋ ಒಬ್ಬರು ಇಂಗ್ಲೀಷ್ ಮೇಷ್ಟ್ರು ಹೇಳಿದ್ರಂತೆ, ನಿಮಗೆ ಗ್ಲ್ಯಾಮರ್ ಮುಖ್ಯ ಆದರೆ ಅಲ್ಪ ಪ್ರಾಣ, ಗ್ರಾಮರ್ ಮುಖ್ಯ ಆದರೆ ಮಹಾಪ್ರಾಣ. ಅಂದ್ರೆ ಅರ್ಥ ಏನಾಯಿತು? ಗ್ಲ್ಯಾಮರ್ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದರೆ ಆ ಪಾತ್ರ ಮಾಡೋಳು, ರತಿ ಅಂತ ಹಾಕಿ ಅಲ್ಪ ಪ್ರಾಣ, ರತಿ ಅಂತ ಹಾಕಿ ಅಲ್ಪ ಪ್ರಾಣ. ಇಲ್ಲ ಗ್ರಾಮರ್ ಇಂಪಾರ್ಟೆಂಟು ಅನ್ನೋಂಗಿದ್ರೆ ಮಹಾಪ್ರಾಣ. ಇವರು ಓಕೆ ಅಂತ ಫಾಲೋ ಮಾಡ್ಬೇಕು ತಾನೆ. ಇವ್ರಿಗೆ ಇನ್ನೂ ಕನ್ಫ್ಯೂಸ್ ಆಗೋಯ್ತು. ಯಾಕೆ ಅಂದರೆ ಇವರು ಬರೆದು ಕೊಡ್ತಾರೆ, ಆ ಡೈರೆಕ್ಟ್ರ್ ಯಾರನ್ನು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅವಳು ಚೆನ್ನಾಗಿರ್ತಾಳೋ ಇಲ್ಲೋ ಗೊತ್ತಾಗಲ್ವಲ್ಲ. ಅದರಿಂದ ಇಲ್ಲಿ ಹೆಂಗೆ ಬರೆಯೋಕ್ಕಾಗತ್ತೆ? ತಲೆ ಕೆಡಿಸ್ಕೊಳ್ತಾರೋ. ನಾನು ಹೋದೆ ಅವನು ಮಾತಾಡೋಕ್ಕೆ ಹೋಗೋಣ. ಈಗ ನನಗೆ ಕೊನೆಯಲ್ಲಿ ಥಿ ಅದೆಯಲ್ಲ, ಅದು ಅಲ್ಪ ಪ್ರಾಣನೋ ಮಹಾಪ್ರಾಣನೋ ಡೌಟ್ ಆಗಿದೆ, ನೀವು ಸ್ವಲ್ಪ ಕ್ಲಾರಿಫೈ ಮಾಡ್ತೀರಾ? ನಾನು ಹೇಳ್ತೀನಿ ಕೇಳಿ ಅಂದೆ ನಾನು. ಭಾ ಅನ್ನೋದು ಮಹಾಪ್ರಾಣ, ಗಿ ರಾ ನೋ ಪ್ರಾಬ್ಲಮ್, ಥಿ ಅನ್ನೋದು ಮಹಾಪ್ರಾಣ ಬರೀರಿ ಅಂದೆ. ಶೂರ ಅಂದರು. 100% ಶೂರ್. ಅದೇಂಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಾ ಮಹಾಪ್ರಾಣ ಅಂತ? ನಾನು ಹೇಳಿದೆ, ನೋಡಿ ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ನನ್ನ ಕ್ಲಾಸ್ಮೇಟ್ ಒಂದು ಹುಡುಗಿ ಇದ್ಲು, ಅವಳ ಹೆಸರು ಭಾಗೀರಥಿ ಅಂತ. ಅವಳನ್ನು ಕಂಡ್ರೆ ನನಗೆ ಮಹಾಪ್ರಾಣ. ಸೊ ಇದು ಅಲ್ಪ ಪ್ರಾಣ. ಇವಾಗ ಮಹಾಪ್ರಾಣಿ ಅಂದಂಗೆ ಇವಾಗ ವಾಪಸ್ ಬನ್ನಿ. ಮಹಾಪ್ರಾಣಿ ಅಂತ ಅವ್ರು ಹೇಳಿದ್ರು. ಯಾರಿಗೆ? ಇಲ್ಲಿ MBBS BVSಗೆ ನಿಲ್ಲಿಸಿದ್ವಲ್ಲ, MBBS BVSC ಕ್ಲೈಮ್ಯಾಕ್ಸ್ ಕ್ವೆಶನ್ನು. ಮಹಾಪ್ರಾಣಿ ಅಂದರೆ ಅದು ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡೋನು ಅಂತಾಗತ್ತೆ, ಮನುಷ್ಯರು ಒಂದು ಬರಲ್ಲ. ಯಾರು? ಕರಾನರಿ ಅಂದರೆ ನಂಗೆ ನರಾನರಿ.
ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ, ಇದು ಬೇರೆ ಕಡೆ ಎಲ್ಲ ಕಡೆ ಯೂಸ್ ಮಾಡ್ಕೊಳ್ತೀನಿ ನಾನು. ನರ ನರಿ ಅಂತ ಇರ್ಬೋದು, ಆದರೆ ಅದು ಹೆಸರು ಇಟ್ಕೊಳ್ಳಲ್ವಲ್ಲ ಆ ಥರ ಜನಗಳು. ಈ ಪ್ರಸಾದ್, ಪ್ರಕಾಶ್, ಸದಾನಂದ್, ಗುಂಡೂರಾವ್ ಈ ಥರ ಹೆಸರು ಇಟ್ಕೋಬೇಕು, ಹೆಸರು ಇರಬೇಕು. ನರಿ ನಿಮ್ಮ ಎಕ್ಸ್ಪ್ಲನೇಷನ್ ಕ್ವಾಲಿಟಿ ಚೆನ್ನಾಗಿದೆ. ನರಹರಿ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಡಾಕ್ಟ್ರು. ನರಹರಿ ಅಂದರೆ ಅದು ಇವ್ರ ಪ್ರಾಣಿದು ನರ ಹರಿತಾನೆ, ಮನುಷ್ಯರದ್ದು ನರ ಹರಿತಾನೆ. ಸ್ವಲ್ಪ ಚೆನ್ನಾಗಿದೆ ಇದು ಫಸ್ಟು. ನರಹರಿ ಅನ್ನೋದು ಒಂದು ಆನ್ಸರು. ಆಮೇಲೆ ಪಶುಪತಿ ಅಂದರೆ ಹೆಂಗೆ? ನರಹರಿ, ಪಶುಪತಿ. ಆಮೇಲೆ ನರಹರಿ ಮತ್ತು ನರಸಿಂಹ ಇಬ್ಬರು ಒಂದೇ. ಸೊ ಪಶುಪತಿ ಅಂತ ತೊಗೊಳಕ್ಕಾಗಲ್ಲ, ಯಾಕೆಂದರೆ ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡೋನು ಬರುತ್ತೆ, ಮನುಷ್ಯರಿಗೆ ಬರಲ್ಲ. ಪಶುಪತಿ ಔಟು. ನರಸಿಂಹ ಮತ್ತು ನರಹರಿ ಇವನು ಪ್ರಾಣಿ ವಾಸಿ ಮಾಡಲಿಲ್ವಲ್ಲ, ಹೊಸಲ ಮೇಲೆ ಹಾಕ್ಕೊಂಡು ಕರಳು ಕಿತ್ಬಿಟ್ಟು ಹಾಕೊಂಡ್ಬಿಟ್ಟು ಸಾಯಿಸ್ಬಿಟ್ನಲ್ಲ ಪೇಷಂಟ್ನ, ಅಲ್ವಾ? ಇವರು ಹಿರಣ್ಯಕಶಿಪುನ. ಅದರಿಂದ ಅದು ಆಗಲ್ಲ. ಇವಾಗ ಕೇಳಿ ಕ್ವಶನ್ನು, ಆನ್ಸರು. ಮನುಷ್ಯರಿಗೂ ಪ್ರಾಣಿಗಳಿಗೂ ಸಮವಾಗಿ ಅವರ ಕಾಯಿಲೆ ವಾಸಿ ಮಾಡಿ ಯೋಗಕ್ಷೇಮ ನೋಡ್ಕೊಳ್ಳೋವಂಥ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ದನ. ಜನ ಆರ್ ದನ, ಯಾರು ಬೇಕಾರಾಗಲಿ, ಜನ ಆದರೂ ಬರ್ತಾನೆ ವಾಸಿ ಮಾಡ್ತಾನೆ, ದನ ಆದರೂ ವಾಸಿ ಮಾಡ್ತಾನೆ. ಈ ಜನಾರ್ದನ ಯಾರು? ಗೋವರ್ಧನಗಿರಿ ಎತ್ತಿದಾಗ ಕೆಳಗಡೆ ಇದ್ದಿದ್ದು ಜನ ಮತ್ತು ದನ ತಾನೇ. ಇವು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ನಮ್ಮ ಎಲ್ಲರ ಯೋಗಕ್ಷೇಮ ನೋಡ್ಕೊಳ್ಳೋ ಆ ಜನಾರ್ದನ, ಅವನು ನಿಜವಾದ ಕೃಷ್ಣ. ಅವನು ಎಲ್ರಿಗೂ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಯೋಗಕ್ಷೇಮ ಕೊಡೋವಂಥವನು. ಇದನ್ನು ಹಾಸ್ಯದಲ್ಲಿ ಫಿಲಾಸಫಿನೂ ತೊಗೊಂಬಂದು ಈ ಥರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಕೊನೆಯಲ್ಲಿ ಈ ರಾಮಾಯಣ ಅಂತೆಲ್ಲ ಮಾಡ್ತಾರೆ. ಸೀತೆ ನಿಮಗೆಲ್ಲ ಗೊತ್ತು. ಕಾಡಿಗೆ ಹೋಗೋಕ್ಕೆ ಮುಂಚೆ ನಿಮಗೆ ರಾಮಾಯಣದ ಕಥೆ ನಾನು ಹೇಳೋಕ್ಕೆ ಹೋಗಲ್ಲ. ವನವಾಸ, ಪಟ್ಟಾಭಿಷೇಕ ಇನ್ನೊಂದು ಅರ್ಧ ಗಂಟೆಗೆ, ಅಷ್ಟರೊಳಗೆ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಸಿನಿಮಾ ಆಯಿತು. ಈ ಸೀತೆ ಪಟ್ಟಾಭಿಷೇಕ ಆಗಬೇಕಲ್ಲ, ಪಟ್ಟಾಭಿಷೇಕ ಆಗಬೇಕಾದ್ರೆ ರೆಡಿ ಮಾಡ್ಕೊಂಡಿದ್ಲು ಇನ್ನೊಂದು ಅರ್ಧ ಗಂಟೆ. ಅವಳಿಗೆ ಗೊತ್ತಿಲ್ಲ. ಫಸ್ಟ್ ಕ್ಲಾಸ್ ರೇಷ್ಮೆ ಸೀರೆ ಉಟ್ಕೊಂಡು, ಇಲ್ಲೆಲ್ಲ ಒಂದು ಬೈತಲೆ ಬೊಟ್ಟು, ಇಲ್ಲೆಲ್ಲ ಒಂದು ಜುಮ್ಕಿ, ಇಲ್ಲೆಲ್ಲ ಒಂದು ಬೇಸರಿ, ಕಣ್ಣೆಲ್ಲ ಅರ್ಧ ಡಜನ್ ಚಿನ್ನದ ಬಳೆ, ಆಮೇಲೆ ಡಾಬು, ಚಿನ್ನದ ಚೈನು ಎಲ್ಲ ಹಾಕ್ಕೊಂಡಿದ್ಲು ತಾನೇ ಇದಕ್ಕೆ ಮಾಡೋಕ್ಕೆ. ಕೊನೆಯಲ್ಲಿ ಪ್ರೋಗ್ರಾಮ್ ಆಯಿತು. 14 ವರ್ಷ ಕಾಡಿಗೆ ಹೋಗ್ಬೇಕಂತೆ. ಸರಿ, ಆವಾಗ ಎಲ್ಲ ಬಿಸಾಕ್ಬಿಟ್ಲು. ಒಡವೆ ಎಲ್ಲ ತೆಗೆದು, ಬಳೆ ಎಲ್ಲ ತೆಗೆದು, ಡಾಬೆಲ್ಲ ತೆಗೆದು, ಬೇಸರಿ ಎಲ್ಲ ತೆಗೆದು, ಈ ಓಲೆ ಎಲ್ಲ ತೆಗೆದು, ಬರೀ ನಾರು ಮಡಿ ಇಟ್ಕೊಂಡು ವನವಾಸಕ್ಕೆ ಹೋದ್ಲು ತಾನೇ ಕತೆ. ಸೀತೆ ನನ್ನ ಗಂಡನೇ ನನ್ನ ಚಿನ್ನ, ಗಂಡನೇ ನಾವು ಎಲ್ಲಿರ್ತಾನೋ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ದ ಸೀತೆ ವನವಾಸಕ್ಕೆ ಚಿನ್ನ ಬೇಡ ನನಗೆ ಅಂತ ಹಿಂಗೆಲ್ಲ ಇಟ್ಬಿಟ್ಟು, ಅದನ್ನೆಲ್ಲ ಒಡವೆಗಳನ್ನೆಲ್ಲ ಬ್ಯಾಂಕ್ ಲಾಕರಲ್ಲಿ ಇಟ್ಬಿಟ್ಟು, ಅಯೋಧ್ಯ ಬ್ಯಾಂಕಲ್ಲಿ ಇಟ್ಬಿಟ್ಟು ಬರೀ ನಾರು ಮಡಿ ಇಟ್ಕೊಂಡು ಚಿನ್ನದ ಮೇಲೆ ಆಸೆನೇ ಇಟ್ಕೊಳ್ದೇ ಇರೋವಂಥ ಸೀತೆ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಯಾಕೆ ಆಸೆ ಪಟ್ಲು? ಕರೆಕ್ಟ್ ಅಲ್ವಾ ಕ್ವಶನ್ನು? ಯಾಕಂತೆ ಗೊತ್ತಾ ಯಾಜಿ ಸರ್? ಯಾವತ್ತೂ ಚಿನ್ನದ ಮೇಲೆ ಆಸೆ ಪಡದೇ ಇರೋರು ಆ ಚಿನ್ನದ ಜಿಂಕೆ ನೋಡಿದ ತಕ್ಷಣ ಆಸೆ ಪಟ್ಟಿದ್ದಕ್ಕೆ ಕಾರಣ ಆ ದಿನ ಅಕ್ಷಯ ತೃತೀಯ ಅಂತ. ಅಕ್ಷಯ ತೃತೀಯ ಆಗಿತ್ತು ಅವತ್ತು ಅವಳು ಕಿಡ್ನಾಪ್ ಆದಾಗ. ಅಕ್ಷಯ ತೃತೀಯ ದಿವಸ ಚಿನ್ನ ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಒಂದು ಇದೆಯಲ್ಲ, ಅದು ಮೂಢನಂಬಿಕೆ ಅಲ್ಲ, ನಿಜ ಅದು. ಅಕ್ಷಯ ತೃತೀಯ ದಿವಸ ಎಲ್ಲರೂ ಚಿನ್ನ ತೊಗೊಂಡ್ರೆ ನಿಜವಾಗಲೂ ಒಳ್ಳೇದಾಗತ್ತೆ. ಯಾರಿಗೆ ಅಂದರೆ ಚಿನ್ನದ ಅಂಗಡಿಯವನಿಗೆ. ಅದರಿಂದ ಎಲ್ರಿಗೂ ಸಕಲರಿಗೆ ದೇವರ ಹೆಸರಿನಲ್ಲಿ ಹೇಗೆ ಒಳ್ಳೇದು ಮಾಡ್ಕೋಬೇಕು ಅಂತ ಹೇಳಿ ನನಗೊಂದು ಅವಕಾಶ ಮಾಡಿಕೊಟ್ಟ GS ಹೆಗ್ಗಡೆಯವರು. ಅವ್ರ ಕಾರ್ಯಕ್ರಮ ನಾನು ಬೆಂಗಳೂರಲ್ಲಿ ಎಲ್ಲಿದ್ರೂ ಸಂಗೀತ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇರ್ತೀನಿ. ಸಂಗೀತ ಅಂದರೆ ನನಗೆ ಒಂದು ಮಹಾಪ್ರಾಣ. ಎಷ್ಟು ನನಗೆ ಸಂಗೀತ ಅಂದರೆ ಭಾಳ ಇಷ್ಟ ಅಂದರೆ ನನ್ನ ಮೊಬೈಲ್ ಕೂಡ ನಾನು ಸಂಗೀತ ಮೊಬೈಲ್ಸಲ್ಲಿ ತೊಗೊಂಡಿತ್ತು. ಸಂಗೀತ ಮೊಬೈಲ್ಸಲ್ಲಿ ತೊಗೊಂಡಿತ್ತು ರಿಂಗ್ಟೋನ್. ಹಾಗಾಗಿ ನಮ್ಮ ಜೀವನನೇ ಒಂದು ಸಂಗೀತ, ಜೀವನನೇ ಒಂದು ಸಪ್ತಸ್ವರ. ಅದರೊಳಗೆ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ, ಆರೋಹಣ ಅವರೋಹಣ ಇದ್ದೇ ಇರುತ್ತೆ. ಕೆಲವು ಸಲ ನಾವೇ ಮುಂದ್ಕೊಂಡು ಹಾಡಬೇಕಾಗತ್ತೆ, ಕೆಲವ್ರಿಗೆ ಬೇರೆ ಅವಕಾಶ ಕೊಡಬೇಕಾಗತ್ತೆ, ಕೆಲವರಿಗೆ ತನಿ ಬಿಡೋದೊಂದು ಈ ಕರ್ನಾಟಕ ಸಂಗೀತ. ನೀವೆಲ್ಲ ಹಿಂದೂಸ್ತಾನಿ, ಈ ಕರ್ನಾಟಕ ಸಂಗೀತದಲ್ಲಿ ಒಂದು 2 ಗಂಟೆ ಆದಮೇಲೆ ಇವರು ತನಿ ಬಿಡೋದು ಅಂತ ಬಿಡ್ತಾರಲ್ಲ, ಒಂದು ಸ್ವಲ್ಪ ಮೃದಂಗ ಘಟ ಅವರಿಗೆಲ್ಲ ಒಂದ್ಸಲಿ. ಈ ಮಹಾ ದೊಡ್ಡ ಸಂಗೀತಗಾರ ಒಬ್ಬ ಇದ್ದಂತೆ, ಬಾಲಮುರಳಿ ಕೃಷ್ಣನ್ ಥರದವನು. ಅವನಿಗೆ ಅವನು ಯಾರು ಹೊಸ ಸಿಗಲಿಲ್ಲ ಅಂತ ಹೊಸಬ ಒಬ್ಬ ಆವಾಗ ತಾನೇ ಮೃದಂಗ ಕಲಿತಿದ್ದ. ಆವಾಗ ತಾನೇ ಮೃದಂಗ ಕಲಿತಾ ಇದ್ದವನು ಇವತ್ತು ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಬಿಡಪ್ಪ ಬಂದಿಲ್ಲ ಅಂತ ಬಿಟ್ರಂತೆ. ಅವನು ಇವರೇನೋ ಹಾಡ್ತಾ ಇದ್ದಾರೆ, ಅವನೇನೋ ನುಡಿಸ್ತಾ ಇದ್ದ ಅವನು ಮೃದಂಗದವನು.
ಕೊನೆಯಲ್ಲಿ ಇವರು 3 ಗಂಟೆ ಆಡ್ಬಿಟ್ಟು, ಮಹಿಳೆಯರೇ ಮತ್ತು ಮಹಿಳೆಯರೇ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮಂಗಳದೊಂದಿಗೆ ನಾನು ಕಾರ್ಯಕ್ರಮ ಮುಗಿಸ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಈ ಮೃದಂಗದವನು, ಅಯ್ಯೋ ಸರ್ ಕಾರ್ಯಕ್ರಮ ಮುಗಿಸ್ಬಿಡ್ತೀರಾ? ಹಾಂ ಮುಗಿಸ್ಬಿಡ್ತೀನಿ, ಯಾಕೆ ಅಂದೆ. ನಮಗೇನು ತನಿ ಬಿಡಲ್ವಾ ಅಂದ್ರೆ. ತಕ್ಷಣ ಇವನು, ಇಷ್ಟೊತ್ತು ನೀನೇನು ಜೊತೆಲ್ಲ ನುಡಿಸ್ತಾ ಇದ್ದೆ ಹಾಗೆ ಕೆಲವು ಸರಿ ಅದಂಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಹೋಗಬೇಕು. ಸಂಸಾರ ಅನ್ನೋ ಸಂಗೀತದಲ್ಲಿ ಎಲ್ಲ ಒಂದು ಹಿಂಗೆ ಇಂಗ್ಲೀಷ್ನಲ್ಲಿ ಇದ್ದಂಗೆ ಆ ಶ್ರುತಿ, ಅದಕ್ಕೆ ಎಷ್ಟು ಚೆನ್ನಾಗಿ ನೋಡಿ, ಶ್ರುತಿರ್ ಮಾತಾ ಲಯ ಪಿತ ಅಂದಿದ್ದಾರೆ ನಮ್ಮಲ್ಲಿ, ತಂದೆ ತಾಯಿಗೆ ಮಾತ್ರ ಹೋಲಿಸಿದ್ದಾರೆ. ಅದು ನಮ್ಮ ಜೀವನದಲ್ಲಿ ನಡೀತಾ ಇರಲಿ ಅಂತ ಹಿಂಗೆ ಹೇಳಿ, ಮತ್ತೊಮ್ಮೆ ಸಪ್ತಕಕ್ಕೆ ಸಮರ್ಪಣ ಅಂದರೆ ಸಮ್ಯಕ್ ಅರ್ಪಣ ಅಂತ, ಪೂರ್ತಿ ಅರ್ಪಣೆ ಮಾಡೋದು ಸಪ್ತಕಕ್ಕೋಸ್ಕರ. ಅವ್ರ ಎಂಟೈರ್ ಫ್ಯಾಮಿಲಿ ಸಮ್ಯಕ್ ಅರ್ಪಣ ಅಂದ್ರೇನು? ತನು ಮನ ಧನ, ಕಾಯ ವಾಚ ಮನಸ. ಮಾತಿನ ಬಗ್ಗೆ ಭಾಳ ಅದ್ಭುತವಾಗಿ ಅವರು ಒಂದು ಮಾತು ಹೇಳಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಮಾತು ಹೆಂಗಿರಬೇಕು ಅಂತ ಹೇಳಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಯುದ್ಧ ಮಾಡು ಅಂತ ಹೇಳೋ ಬದಲು ಮಾತು ಹೆಂಗಿರಬೇಕು ಅಂತ ಹೇಳಿದ್ದಾನೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಂಗ್ಮಯ ತಪಂ ಮುಚ್ಯತೆ. ಭಗವದ್ಗೀತೆಯಲ್ಲಿ ಅನುದ್ವೇಗಕರಂ. ನಮ್ಮೆಲ್ಲ ಯಾತಕ್ಕೆ ಹಾಸ್ಯ ಬೇಕು ಅಂದರೆ, ನಮಗೆಲ್ಲ ಟೆನ್ಷನ್, ಮಾತಾಡ್ತಾರೆ ಟೆನ್ಷನ್, ಎಲ್ಲ ಉದ್ವೇಗ, ನಾವು ರೇಗ್ತೀವಿ ಅವ್ರಿಗೂ ರೇಗ್ತೀವಿ. ಬಿ ಪಿ ಶುಗರ್ ಇದೆಲ್ಲ ಬಂತು. ಬಿ ಪಿ ಶುಗರ್. ಮೊನ್ನೆ ಒಂದು ಕಡೆ ದಾಸರ ಪದಗಳು ನಡೀತಾ ಇತ್ತು, ಅಲ್ಲಿ ಒಂದು ಮಾತು ಹೇಳಿದೆ, ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ಅಂದಂಗೆ ಸಕ್ಕರೆ ಕಾಯಿಲೆನ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದನೇ ವಾಸಿ ಮಾಡಬೇಕು. ಹೆಂಗಿದೆ? ಸಕ್ಕರೆ ಕಾಯಿಲೆ ಇದೆಯಾ, ಸಕ್ಕರೆ ಜಾಸ್ತಿ ತಿನ್ನಿ. ಯಾವ ಸಕ್ಕರೆ? ಕೃಷ್ಣನಾಮ ಸಕ್ಕರೆ. ಕೃಷ್ಣನಾಮ ಸಕ್ಕರೆ ಎಷ್ಟೆಷ್ಟು ತಿಂದ್ರೂ ನಾವು ಶುಗರ್ ಕಂಟ್ರೋಲಿಗೆ ಬರುತ್ತೆ. ಜೊತೆಗೆ ಹಾಗೆ ತಿನ್ಬೋದು, ಜೊತೆಗೆ ರಾಮನಾಮ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಶುಗರ್ ಡೌನ್ ಬರುತ್ತೆ. ಜೊತೆಗೆ ವಿಠಲನಾಮ ತುಪ್ಪ ಬೆರೆಸ್ಬಿಟ್ರೆ ಇನ್ನೂ ಡಯಾಬಿಟಿಸೇ ಇರಲ್ಲ ನಮಗೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪ ಬೆರೆಸಿದ್ರೆ ನಮಗೆ ಶುಗರು ಬರಲ್ಲ, ಬಿ ಪಿನೂ ಬರಲ್ಲ, ಯಾವ ಕಾಯಿಲೆನೂ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಯಾಕೆಂದರೆ ಹಾರ್ಟನ್ನು ನಾವು ದೇವ್ರಿಗೆ ಕೊಟ್ಬಿಟ್ರೆ, ನೀನೇ ತೊಗೊಳಪ್ಪ, ನೀನೇ ಯು ಮ್ಯಾನೇಜ್, ನೀನೇ ಬೆಸ್ಟ್ ಕಾರ್ಡಿಯಾಲಜಿಸ್ಟ್, ಏನು ಬೇಕೋ ಅಲ್ಲಿ ಮಾಡ್ಕೊಂಬಿಡು. ಸ್ಟಂಟ್ ಗಿಂಟೇನೋ ಹಾಕ್ತೀರ. ನಾವು ಈ ಜೀವನದಲ್ಲಿ ಈ ಸ್ಟಂಟ್ಗಳು ಹಾಕೋದು ಯಾವಾಗ ಅಂದರೆ, ನಾವು ಲೈಫ್ನಲ್ಲಿ ಏನು ಸ್ಟಂಟ್ ಮಾಡದೇ ಇದ್ದರೆ ಆವಾಗ ತೊಂದರೆ ಆಗತ್ತೆ ಅಂತ ಹೇಳಿ ನನಗೊಂದು ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ವಂದಿಸಿ, ವಿಶೇಷವಾಗಿ ನಮ್ಮ ಸಪ್ತಕ ನಮ್ಮ ಆತ್ಮೀಯ ಸ್ನೇಹಿತರಾದ ಹೆಗಡೆಯವರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ ಇವತ್ತು. ಥ್ಯಾಂಕ್ ಯು. ನಾವು ಈ ಮಾತಿನ ಮಂಟಪವನ್ನು ಕಟ್ಟೋದನ್ನು ನಮ್ಮ ತಾಳಮದ್ದಲೆಯಲ್ಲಿ ಹಲವು ಸಲ ಕೇಳ್ತೀವಿ. ಆದರೆ ಅವರ ಒಂದು ಮಾತಿನ ಮಂಟಪ ಹೇಗಿತ್ತು ಅಂದರೆ, ಅವರಿಗಿರುವಂಥ ಜ್ಞಾನದ ಆ ವಿಶೇಷ ವರ್ಚಸ್ಸನ್ನು ನಿಮಿಷ ನಿಮಿಷಕ್ಕೂ ನಿಮ್ಮನ್ನು ಒಂದು ಬೇರೆ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಮುದ ನೀಡುವಂಥ, ಆಮೋದ ಕೊಡುವಂತಹ ಒಂದು ವಿಶೇಷವಾದ ಈ ಅನುಭವವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಯಿತು. ನನ್ನ ಕರೆಗೆ ಪ್ರೀತಿಯಿಂದ ಹೋಗೊಟ್ಟು ಬಂದು ದೂರಿಂದ ತುಂಬ ಅವರು ದಣಿದಿದ್ದಾರೆ. ಬೆಳಗಾಗೋದ್ರೊಳಗೆ ಅವರು ನಮ್ಮ ತಾಳಗುಪ್ಪದಲ್ಲಿ ಟ್ರೈನ್ ಹತ್ತಬೇಕು. ಆದರೆ ಒಂದು ಉತ್ತಮವಾದಂಥ ಅನುಭವನ ಕೊಟ್ಟಂಥ ವಾಯುಗುಂಡೂರಾವ್ ಅವರಿಗೆ ಸಮರ್ಪಣ ಮತ್ತು ಸಪ್ತಕದ ಪರವಾಗಿ ಅನಂತ ಧನ್ಯವಾದಗಳನ್ನು, ವಂದನೆಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಒಂದು ಉತ್ತಮವಾಗಿ ನಡೀತೆ ಅಂತ ಹೇಳಿ ಭಾಳ ಸಂತೋಷ ಆಗ್ತಾಯಿದೆ. ಇನ್ನೊಮ್ಮೆ ಎಲ್ಲರಿಗೂ ವಂದಿಸ್ತಾ ಮಾತು ಮುಗಿಸ್ತೇನೆ. ಶುಭರಾತ್ರಿ.